ಓಕೆ Yes, sir. ಮಾಡಿದ್ದೇನೆ. ಓಕೆ Yes, sir. ಓಕೆ ಸೊ ಇದನ್ನ ನಾನು ಪರ್ಟಿಕ್ಯುಲರ್ ಆಗಿ ಮೋರ್ ಡೀಪ್ ಆಗಿ ನಾನು ತಗೊಳಕತ್ತಿದ್ನಿ. ಯಾಕಂತಂದ್ರ ಇದು ನಿಮಗ ಮುಂದೆ ಬೇಕಾಗತ್ತೈತಿ. ಇದು ನಾನು ಎನಿವೆ ಇದನ್ನ ನಾನು ಆಮೇಲೆ ಬೇರೆ ಕಡೆ ಹೇಳ್ತಿದ್ನಿ. ಆದ್ರೆ ಈಗ ಅದು ಪ್ರಶ್ನೆ ಬಂತು ಅಂದ್ಮೇಲೆ ನಿಮ್ಗ ಇದನ್ನ ಸ್ಪಷ್ಟ ಮಾಡ್ಲಿಕ್ಕೆ ಈಗ ಸ್ವಲ್ಪ ಮಂದಿಗೆ ಇದು ಕನ್ಫ್ಯೂಷನ್ ಆಗಿರ್ಬೇಕು. ಲಾಸ್ಟ್ ಟೈಮ್ ನಾವು ಕ್ಲಾಸ್ ತಗೊಂಡಾಗ ಏನೋ ಬಹಳ ಕನ್ಫ್ಯೂಷನ್ ಆದಂಗ ಆಗಿರ್ಬೇಕು. ಇದು ನ್ಯಾಚುರಲ್ ಐತಿ, ಸ್ವಾಭಾವಿಕ ಐತಿ ಕನ್ಫ್ಯೂಷನ್ ಆಗೋದು. ಯಾಕಂದ್ರೆ ನಮಗ್ ಒಂದೆತ್ತದಿಂದ 1 2 3 4 5 6 7 8 9 ಆದ್ಮೇಲೆ 1 0 ಬರೆದ ಕೂಡಲೇ 10 ಅನ್ನೋದು ಹೇಳ್ಬಿಟ್ಟಿದ್ದಾರೆ. 10 9 ಮುಂದಿಂದದು ಅಂತ ಹೇಳ್ಬಿಟ್ಟಿದ್ದಾರೆ ಅದನ್ನ. ಆಮೇಲೆ 1 ಬಾಜುಕ್ 1 ಬರೆದ್ ಬಿಟ್ರೆ 11, 1 ಬಾಜುಕ್ 2 ಬರೆದ್ ಬಿಟ್ರೆ ಅದು 12. ಅಂದ್ರ 9 ಮುಂದ ಮುಂದಿನ ಸಂಖ್ಯೆ, ಅದರ ಮುಂದಿನ ಸಂಖ್ಯೆ, ಅದರ ಮುಂದಿನ ಸಂಖ್ಯೆ ಅನ್ನೋದನ್ನ ಹೇಳ್ಬಿಟ್ಟಿದ್ದಾರೆ. ಅದು ನಮ್ಮಲ್ಲಿ ಏನಾಗ್ಬಿಟ್ಟೈತಿ, ಒಳಗಡೆ ಇನ್ಗ್ರೇನ್ ಆಗಿ ಒಳಗಡೆ ಕುಂತು ಬಿಟ್ಟಿರ್ತದು. ಹಿಂಗಾಗಿ ಸ್ವಲ್ಪ ಏನಾಕೈತಿ, ಅದನ್ನ ಅನ್ಸೆಟಲ್ ಮಾಡ್ದಂಗ ಆಕೈತಿ. ಅದನ್ನೆಲ್ಲ ಏನ್ ಮಾಡ್ದಂಗ ಆಕೈತಿ, ಅಳಗಾಡಿಸ್ದಂಗ ಆಕೈತಿ ಸ್ವಲ್ಪ. ಸೊ ಈಗ ನೀವು ಸ್ವಲ್ಪ ಅದನ್ನ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ನಿಮ್ಗೆ ಕನ್ಫ್ಯೂಷನ್ ಆದ್ರೂ ಸಹಿತ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಆ ಕನ್ಫ್ಯೂಷನ್ ಒಳ್ಳೇದಕ್ಕನ್ನೋದು. ಮೊದಲು ಕನ್ಫ್ಯೂಷನ್ ಆಕೈತಿ, ಆಮೇಲೆ ಏನಾಕೈತಿ ಕ್ಲಾರಿಟಿ ಬೆಳಿತೈತಿ. ಆಮೇಲೆ ನಿಮ್ಗೆ ಅಗದಿ ಸ್ಪಷ್ಟ ಆಗ್ತೈತಿ. ಅದಿಷ್ಟು ಸ್ಪಷ್ಟ ಆಗ್ತೈತಲ್ಲ, ಆಮೇಲೆ ನಿಮ್ಗ ಈ ದಶಮಾಂಶ ಬಿಂದು ಅಂದ್ರೆ ಏನು, ಅದ್ರ ನೆಕ್ಸ್ಟ್ ಏನು, ಭಿನ್ನ ರಾಶಿಗಳನ್ನ ಯಾಕೆ ನಾವು ದಶಮಾಂಶ ಪದ್ಧತಿ ಒಳಗೆ ಬರಿಬೇಕಾದ್ರೆ ಹಂಗ ಮಾಡ್ಬೇಕು, ಅನೇಕ ವಿಷಯಗಳು ನಿಮ್ಗೆ ಗೊತ್ತಾಗ್ತಾವ. ಅಷ್ಟು ಅಲ್ಲದೆ ನಿಮ್ಗ ಬೈನರಿ ಸಿಸ್ಟಮ್ ಕಂಪ್ಯೂಟರ್ ದ್ವಿಮಾನ ಪದ್ಧತಿ, ಮ್ಯೂಟ್ ಮಾಡ್ರಿ, ಯಾರೋ ಮ್ಯೂಟ್ ಮಾಡಕ್ತಿಲ್ಲ, ಮ್ಯೂಟ್ ಮಾಡಿದ್ರಿ. ಓಕೆ, ಸೊ ಕಂಪ್ಯೂಟರ್ದೊಳಗ ದ್ವಿಮಾನ ಪದ್ಧತಿ ಅಥವಾ ಬೈನರಿ ಸಿಸ್ಟಮ್ ಅಂತ ಕರಿತೀವಲ್ಲ, 1 0 ದಿಂದ ಎಲ್ಲವನ್ನು ಬರಿತೀವಿ. ಅದ್ ಯಾಕ, ಅದೆಲ್ಲ ಗೊತ್ತಾಗ್ತೈತಿ. ಯಾರ್ದೋ ಫುಲ್ ಮ್ಯೂಟ್ ಆಗಕತ್ತಿಲ್ಲ, ಅಷ್ಟು ಒಂದೊಂದ್ಸಲ ಅದು ಮ್ಯೂಟ್ ಆಗೋದು ಪ್ರಾಬ್ಲಮ್. ಓಕೆ ಓಕೆ, ಸೊ ಅದಕ್ಕಾಗಿ ಅದನ್ನ ನಾವು ನೋಡಕತ್ತಿದ್ದೀವಿ. ಸೊ ಸ್ವಲ್ಪ ಕನ್ಫ್ಯೂಷನ್ ಆದ್ರೂ ಸಹಿತ ಬಹಳ ವರಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಾವು ಗೊತ್ತಾಕೈತಿ, ನಿಮ್ಗೆ ಸ್ಲೋಲಿ ಹೋದಂಗೆ ನಮಗೆ ಗೊತ್ತಾಕೈತಿ. ಈಗ ನಾ ಮತ್ತೀಗ ವಾಪಸ್ ನಿಮ್ಗೆ ಸ್ಲೈಡ್ ಶೇರ್ ಮಾಡ್ತೀನಿ. ಈಗ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ರಿ. ನಿಮ್ದು ಮ್ಯೂಟ್ ಆಗೈತೆಲ್ಲ ಚೆಕ್ ಮಾಡ್ಕೊಳ್ರಿ. ಯಾರ್ದೋ ಒಬ್ರದ್ದು ಮ್ಯೂಟ್ ಆಗಿಲ್ಲ, ಅದು ಸ್ವಲ್ಪ ಸೌಂಡ್ ಬರಾಕ್ತೈತಿ ನನಗೆ. ಓಕೆ, ಸೊ ನಾ ಹೇಳಿದ್ನಿ ನಿಮಗೆ, ಈ 1 2 3 4 ಅಂತ ನಾವು ಬರಿತೇವಲ್ಲ, ಅವು ಕೇವಲ ಏನವು ಚಿತ್ರಗಳು ಮಾತ್ರ. ಅವನ್ನೇ ಬಳಸಬೇಕು ಅಂತ ಏನಿಲ್ಲ. ನೀವು ಬೇರೆ ಬೇರೆ ಚಿತ್ರಗಳನ್ನ ನೀವು ತಗೋಬಹುದು, ಬೇರೆ ಬೇರೆ ಚಿತ್ರಗಳನ್ನ ತಗೋಬಹುದು. ಮನುಷ್ಯ ಬೇರೆ ಬೇರೆ ಚಿತ್ರಗಳನ್ನ ಮೊದಲು ಯೂಸ್ ಮಾಡ್ತಿದ್ದ. ಗೆರೆಗಳನ್ನ ಯೂಸ್ ಮಾಡ್ತಿದ್ದ, ಕಾಗಿ ಚಿತ್ರ ತೆಗಿತಿದ್ದ, ಮನುಷ್ಯನ ಚಿತ್ರ ತೆಗಿತಿದ್ದ. ಸಂಖ್ಯೆಗಳನ್ನ ಹೇಳಲಿಕ್ಕೆ, ಇಷ್ಟಪ್ಪ ಅಂತ ಹೇಳಲಿಕ್ಕೆ ಅವನ್ನೆಲ್ಲ ಬರೀತಿದ್ದ. ನಿಮ್ಗೆ ಹೇಳಿದ್ದೆ ನಾನು ಈಜಿಪ್ಷಿಯನ್ರ ಪದ್ಧತಿ ಹೇಗಿತ್ತು. ಓಕೆ, ಸೊ ಈಗ ನಾವು ಒಂದು ಹೊಸ ಪದ್ಧತಿಯನ್ನ ನೋಡಕತ್ತಿದ್ದೇವೆ. ಏನು, ಇದ್ರೊಳಗ 4 ಚಿಹ್ನೆಗಳನ್ನ ನಾವು ನೋಡ್ಕೊಂತೀವಿ. 4 ಚಿಹ್ನೆಗಳು. ಈ ತರ ನಾವೇನು ಅನ್ಕೊಂಡಿದೀವಿ, ಹಿಂಗ್ ಬರೆದ್ರ 1 ಕುರಿ, 1 ಗಿಡ, 1 ಮನಿ, 1 ಕಲ್ಲು, 1 ಬುಟ್ಟಿ ಜೋಳ, ಏನೋ ಇದು 1 ಅನ್ನೋದನ್ನ ಹೇಳ್ತೈತಿ. ಒಪ್ಕೊಂಡಿದ್ದೀನಿ. ಯಾರ್ದು ಸೌಂಡ್ ಬರಾಕ್ತೈತಲ್ಲ ಸ್ವಲ್ಪ? ಓಕೆ, 1 ಅನ್ನೋದನ್ನ ಹೇಳ್ತಿದ್ದೀವಿ. ಅಪ್ ಏರೋ, ಮೇಲ್ಗಡೆ ಇರೋದು. ಇನ್ನ ಈ ರೈಟ್ ಏರೋ ಐತಲ್ಲ, ವೀರೇಶ್ ಸೌಂಡ್ ಬರತೈತಿ. ವೀರೇಶ್ ಯಾರು? ನೀನು ಲೆಫ್ಟ್ ಮಾಡಿ ವಾಪಸ್ ಜಾಯ್ನ್ ಆಗ್ತಿ. ವೀರೇಶ್, ನಿನ್ ಮ್ಯೂಟ್ ಆಗೋದಾಗಿತ್ತು ಅಂದ್ರೆ ನೀನು ಎಕ್ಸಿಟ್ ಆಗಿ ವಾಪಸ್ ಜಾಯ್ನ್ ಆಗ. ಓಕೆ, ಸೊ ಅಪ್ ಏರೋ ಇದೈತಲ್ಲ, ಇದು 1 ಅನ್ನೋದನ್ನ ಹೇಳ್ತೈತಿ ಅಂತ ನಾವು ಕಾಡ್ ಮನುಷ್ಯ, ನಾವು ಈಗೇನ್ ಮಾಡೋಣ, ಈಗ ಹಳೆ ಬಹಳ ಆದಿಕಾಲದ ಮನುಷ್ಯರಾಗಿ ಯೋಚನೆ ಮಾಡೋಣ. ಸೊ ನಾವೆಲ್ಲ ಒಪ್ಕೊಂಡಿದ್ದೇವೆ ಏನಂತ, ಹಿಂಗ್ ಬರೆದ್ರೆ 1 ಅಂತ ಸೂಚಿಸ್ತದೆ. ಒಂದು ವಸ್ತುವನ್ನು ಸೂಚಿಸ್ತೈತೆ. ಅದು ಹಿಂಗ್ ಬರೆದ್ರೆ 2 ವಸ್ತುವನ್ನು ಸೂಚಿಸ್ತೈತಿ. ಕೆಳಗೆ ಬರೆದ್ರೆ 3, ಹಿಂಗ್ ಲೆಫ್ಟ್ ಟೈಪ್ ಮಾಡಿದ್ರೆ 4. ಇವುಗಳಿಂದ ನಾವೆಲ್ಲ ಒಂದು ಸಂಖ್ಯೆಯನ್ನು ಬರೆಯುವಂತಹ ಒಂದು ಪದ್ಧತಿಯನ್ನು ನೋಡೋಣ. ಸ್ಟಾರ್ಟಿಂಗ್ ನೀವು ಹೆಂಗ್ ಮಾಡ್ಬಿಟ್ರಿ, ಇದರಿಂದ ಸಪೋಸ್ ನೀವು 5 ಬರೀರಿ ಅಂತಂದ್ರೆ ಏನ್ ಮಾಡ್ಬಿಟ್ರಿ, 4 ಬರದ್ರಿ, ಅದ್ರ ಬಾಜುಕ್ 1 ಬರದ್ರಿ. 6 ಬರೀರಿ ಅಂದ್ರೆ 4 ಬರದ್ರಿ, ಅದ್ರ ಬಾಜುಕ್ 2 ಬರದ್ರಿ. ಹೌದಲ್ಲ? ಈಗ ನೀವು ಇದ್ರೊಳಗ 10 ಬರೀರಿ ಅಂದ್ರೆ ಏನ್ ಮಾಡ್ತೀರಿ, 4 2 ಬರಿತೀರಿ, ಆಮೇಲೆ ಮುಂದೆ 2 ಬರಿತೀರಿ. ಇದು ಉಪಯೋಗ ಇಲ್ಲ. ಇದು ಮತ್ತೆ ನಮ್ಮ ಈಜಿಪ್ಷಿಯನ್ರ ಪದ್ಧತಿನೇ ಆಯ್ತು. ಯಾಕಂದ್ರ ನೀವೀಗ
10,000 ಬರಿಬೇಕು ಅಂತಂದ್ರ ನೀವು ಬಹಳ ಸಲ ಇದನ್ನೇ ರಿಪೀಟ್ ಮಾಡ್ಕೊಂತ ಹೋಗ್ಬೇಕು. 4 4 4 4 4 4 ಯಾಕಂದ್ರೆ ಎಲ್ಲ ಕೂಡ್ಸ್ಕೊಂತ ಹೊಂಟಿದೆ ನೀವು. ಅದಲ್ಲ ನೋಡ್ರಿ, ಭಾರತೀಯರು ಎಷ್ಟೊಂದು ಚಲೋ ಪದ್ಧತಿಯನ್ನು ಯೋಚನೆ ಮಾಡಿದ್ರು ನೋಡ್ರಿ, ಅದನ್ನ ಇಲ್ಲೇ ತೋರ್ಸಾಕತ್ತೇನೆ. ಇಲ್ಲಿ ಏನ್ ಮಾಡಿದ್ರು ಅವರು, 1 2 3 4 ಇವನ್ನ ಮಾತ್ರ ಇದ್ರಲ್ಲೇನೆ ಬರ್ದ್ರು. ಇದ್ರಲ್ಲೇನೆ ಇಲ್ಲೇನ್ ಕಾಣತ್ತ 1 2 3 4. ಈಗ ನಮಗ್ 5 ಅನ್ನೋದನ್ನ ಹೇಳಿಕ್ಕೆ, 5 ವಸ್ತುಗಳದಾವಂತ ಹೇಳಿಕ್ಕೆ ನಮ್ಗೆ ಚಿಹ್ನೆನೇ ಇಲ್ಲ ನಮ್ ಕಡೆಗೆ. ಅವ್ರೇನ್ ಮಾಡಿದ್ರು, ಇದನ್ನ ಬರ್ಯಾಕ ಒಂದು ಹೊಸ ಟೆಕ್ನಿಕ್ ಮಾಡ್ಕೊಂಡ್ರು. ಏನ್ ಮಾಡಿದ್ರು, ಈ ಚಿಹ್ನೆ ಯಾವ ಜಾಗದಾಗ ಒಂದೇನ್ ಮಾಡ್ಕೊಂಡ್ರು, ಮೊದಲ ಈ ತರ ಒಂದು ಡಬ್ಬಿಗೊಂಡು ಹಾಕೊಂಡ್ರು. ಈ ತರ ಡಬ್ಬಿಗೊಂಡು ಹಾಕೊಂಡು ನೋಡ್ರಿ, 2 ಡಬ್ಬಿಗೊಂಡು 2 ಸ್ಥಾನ ನೋಡ್ರಿ, ಇಲ್ಲಿ 2 ಚೌಕ್ ಹಾಕೊಂಡಿದ್ದೇನೆ, 2 ಆಯತಗೊಂಡು ಹಾಕೊಂಡಿದ್ದೇನೆ. ಇದೊಂದು ಆಯತ, ಇದೊಂದು ಆಯತ, ಈ ತರ. ಸೊ ಇದ್ರೊಳಗೆ ಏನ್ ಮಾಡಿದ್ರು ಅವರು, ಈ ಮೊದಲನೇ ಆಯತದೊಳಗ, ಮೊದಲನೇ ಅಂದ್ರೆ ಬಲಗಡೆ, ಅಗದಿ ಬಲಗಡೆ ಆಯತದೊಳಗ ಏನ್ ಹಾಕೋದು ನಾವು, ಎಷ್ಟು ಮಾವಿನ ಹಣ್ಣದವಲ್ಲ ಅದನ್ನ ಅಲ್ಲಿ ಬರೆಯೋದು. 2ನೇ ಸ್ಥಾನದೊಳಗೆ ನಾ ಏನು ಬರಿತೇನಪ್ಪ ಅಂದ್ರೆ, ಇದೇನು ಬರಿತೇನಲ್ಲ ಇಲ್ಲಿ 1 ಅಥವಾ 2 ಅಥವಾ 3 ಅಥವಾ 4 ಇಷ್ಟ ಬರಿಬಹುದು. ನಾನು ಇಷ್ಟೇ ಬರಿಬಹುದು, 1 2 3 4 ಈ ಚಿಹ್ನೆಗಳು ಮಾತ್ರ ಬರಿಬಹುದು. ಆದ್ರೆ ಇದು ಏನನ್ನ ಹೇಳ್ತೈತಿ ಅಂದ್ರಪ್ಪ, 5 ಗಂಟುಗಳನ್ನ ಹೇಳ್ತೈತಿ. ಯಾಕಂದ್ರೆ ನಮ್ಗೆ 5 ಬರ್ಯಾಕ ಏನಿಲ್ಲ, ಅವಕಾಶ ಇಲ್ಲ. ಅದಕ್ಕೆ ನಾವೇನ್ ಮಾಡೋಣ, 5 ಗಂಟುಗಳನ್ನ ಮಾಡೋಣ. 5ಕ್ಕೆ ನಾವೇನ್ ಮಾಡಕತ್ತೀವಿ, ಮುಗಿಸಾಕತ್ತೇವೆ ಅದ್ರ ಕತೆ. ಹೌದಲ್ಲ, 4 ಅಷ್ಟ 1 2 3 4 5 ಬರ್ಯಾಕ ನಮ್ ಕಡೆ ಇಲ್ಲ. ಅದಕ್ಕೆ ಏನ್ ಮಾಡೋಣ, ಇಲ್ಲಿ 5 ಗಂಟುಗಳು ಎಷ್ಟದಾವ ಅದನ್ನ ಬರೆಯೋಣ. 1 ಇದ್ರೆ ಇಲ್ಲಿ 1 ಬರ್ಬಿಡೋಣ, ಈ ಜಾಗದಾಗ 1 ಬರೆಯೋಣ. ಆಮೇಲೆ ಬಿಡಿಕಾಳು ಏನಿಲ್ಲ ಅಂದ್ರೆ ಖಾಲಿ ಬಿಟ್ಬಿಡೋಣ. 6 ಬರೆಯೋದಾದ್ರೆ ಇಲ್ಲಿ 1 ಬರೆಯೋಣ, ಆಮೇಲೆ ಇಲ್ಲಿ 1 ಬರೆಯೋಣ. ಹಿಂಗ ಇಲ್ಲಿ 1 ಇಲ್ಲಿ 1 ಅಂದ್ರೆ 5 ಗಂಟು 1, ಆಮೇಲೆ ಬಿಡಿಕಾಳು 1, ಹಿಂಗ್ ಮಾಡೋಣ ಅಂತ ಅಂದ್ರು. ಇದರಿಂದ ನೋಡ್ರಿ, ಒಮ್ಮಿಂದ ನಮ್ಗೆಲ್ಲ ಏನಾಗ್ಬಿಡ್ತು, ಬಹಳ ದೊಡ್ಡ ಸಂಖ್ಯೆಗಳನ್ನ ಬಹಳ ಸಣ್ಣ ಜಾಗದಾಗ ಬರೆಯುವಂತಹ ಒಂದು ಪವರ್ ಬಂದ್ಬಿಡ್ತು. ಬಹಳ ದೊಡ್ಡ ಸಂಖ್ಯೆಗಳನ್ನ ಅಗದಿ ಸಣ್ಣ ಜಾಗದಾಗ ಅಗದಿ ಕಡಿಮೆ ಸ್ಥಾನಗಳ, ಅಗದಿ ಕಡಿಮೆ ಚಿಹ್ನೆಗಳನ್ನ ಉಪಯೋಗಿಸಿ ನಾವು ಬರೆಯುವಂತಹ ಒಂದು ಪವರ್ ಸಿಕ್ತು ನಮಗೆ. ಉದಾಹರಣೆಗೆ ನಾನು ಹೇಳತ್ತೀನಿ ಲಾಸ್ಟ್ ಟೈಮ್, ಈಗ ಈ ತರ 2 ಸ್ಥಾನಗಳು, 2 ಡಬ್ಬಿ ಕೊಟ್ಟೆ ನಾನು ನಿಮಗೆ. ಎಲ್ಲಿವರೆಗೆ ನಾನು ಎಷ್ಟರವರೆಗೆ ನಾನು ಬರಿಬಹುದು ನಾನು 2 ಸ್ಥಾನಗಳಿಂದ 24. ಯಾಕಂದ್ರೆ ಈ 2ನೇ ಸ್ಥಾನದೊಳಗೂ 4 ಕರೆಕ್ಟ್. 2ನೇ ಸ್ಥಾನದೊಳಗೂ ನಾನು 4 ಬರಿಬಹುದು. 4 ಬರೆದಂದ್ರೆ ಏನು, 5 4 ಗಂಟದಂಗವು. ಆಮೇಲೆ ಬಿಡಿ ಸ್ಥಾನದೊಳಗೂ 4 ಬರಿಬಹುದು. ಅಂದ್ರೆ ಅದು ಒಟ್ಟು 24 ಸಂಖ್ಯೆವರೆಗೆ ನಾನು ಈ 2 ಸ್ಥಾನ, ಮೊದಲ 1 2 3 4 ಇಷ್ಟು ಬರೆಯಕ್ಕೆ ನನಗೆ ಒಂದೇ ಸ್ಥಾನ ಸಾಕು. 5 ಬರಿಬೇಕಾದ್ರೆ ಏನ್ ಬರಿಬೇಕಾಯ್ತು, ಇಲ್ಲಿ 1 ಬರಿಬೇಕಾಯ್ತು, ಇಲ್ಲಿ ಖಾಲಿ ಇಡಬೇಕಾಯ್ತು. ಇಲ್ಲಿ ಖಾಲಿ ಇಡಬೇಕಾಯ್ತು. ಸೊ 5ಕ್ಕೆ ನಮಗೆ 2 ಸ್ಥಾನಕ್ಕೆ ಹೋಯ್ತು. 5 6 7 8 9 10 11 12 13 14 15 16 ಎಲ್ಲ ಅಷ್ಟು 24ವರೆಗೆ ನಾನು ಬರಿಬಹುದು. 24ಕ್ಕೆ ಹೆಂಗ್ ಕಾಣಕತ್ತಿದ್ದು, ಈ ಹೆಂಗ್ ನಮಗೆ 99 ಕಾಣ್ತೈತಲ್ಲ ಹಂಗ್ ಕಾಣಕೈತು. ಅಂದ್ರೆ ಇದು 4 ಆಯ್ತು, ಇದು 4 ಆಯ್ತು, ಇದು 4 ಆಯ್ತು, ಇದು 4 ಆಯ್ತು. ಇದು 4 ಆದ್ಮೇಲೆ ಮಜಾ ನೋಡ್ರಿ. ಈಗ ಮಜಾ ಏನಪ್ಪಾ, ಈಗ ಇದು ಏನಾಯ್ತು, ಇದು 4 ಆಯ್ತು. ಸಾರಿ, 4 ಹೆಂಗಿತ್ತು ನಮ್ದು, 4 ಹೆಂಗಿತ್ತು, ಇದು 4, ಇದು 4. ಇದು 4 4ರ ಅರ್ಥ 8 ಅಲ್ಲ. 4 4ರ ಅರ್ಥ 8 ಅಲ್ಲ, 44 ಅಲ್ಲ. ಇದರ ಅರ್ಥ 44 ಅಲ್ಲ. ಇದರ ಅರ್ಥ ಎಷ್ಟು, 24. ನಾ ಅಕ್ಷರದಾಗ ಬರೆಯಕತ್ತೇನೆ ಇಲ್ಲಿ ಮುದ್ದಾಮನ್ನ. ಯಾಕಂತ ನಿಮಗ್ ಗೊತ್ತಾಯ್ತು. ಈಗ ನಾನು ಇದನ್ನ ಅಂಕಿಗಳು ಬರೆಯಕ್ತಲ್ಲ, ಇನ್ನ ಅಂಕಿಗಳು ನಮಗ್ ಗೊತ್ತೇ ಇಲ್ಲ, ನಮಗ್ ಇನ್ನ ಗೊತ್ತೇ ಇಲ್ಲ ಅವೇನು, ಹೌದಲ್ಲ. ಸೊ ಇದು 24 ಅನ್ನು ಹೇಳ್ತೈತಿ. ಇನ್ನ ಸಪೋಸ್ ನಾನು ನಿಮ್ಗೆ 3 ಸ್ಥಾನ ಕೊಡ್ತೇನೆ ಈಗ. ಸೊ ಈಗ 24 ಆಯ್ತು. 25 ಹೆಂಗ್ ಬರೆಯೋದು, ನನಗೆ 25 ಹೆಂಗ್ ಬರೆಯೋದು. ಈಗ ನೆಕ್ಸ್ಟ್ ಏನ್ ಮಾಡ್ಕೊತೇನೆ ನಾನು, ಇಲ್ಲಿ 25 ಗಂಟುಗಳನ್ನ ಬರ್ಕೋತೀನಿ. ಇಲ್ಲಿ 25 ಗಂಟುಗಳು, ಇಲ್ಲಿ 5 ಗಂಟುಗಳು, ಇಲ್ಲಿ ಒಂದೊಂದು ಸಿಂಗಲ್ ಎಷ್ಟಿದಾವ ಅಂತ. ಸೊ ನಾನು 3ನೇ ಗ್ರೂಪ್ ಹುಡುಗ್ರಿ 25 ಅಲ್ಲಿ 25 ಹಾಕಿದ್ರೆ 2 ಕಾಲಮ್ ಮುಂದಿನ ಖಾಲಿ ಬಿಡುತ್ತೆ. 2 ಕಾಲಮ್ ಖಾಲಿ ಬಿಡೋದ್ರಿ. ಸೊ ಇಲ್ಲಿ ಸುಮ್ಮನೆ ಕೇಳ್ರಿ, ನೀವು ಹೇಳೋದ್ ಕೇಳವಲ್ತ್ರಿ. ಓಕೆ, ಇಲ್ಲಿ ಎಷ್ಟು ಹಾಕುತ್ತೇನೆ ನಾನೀಗ, 1 ಅನ್ನು ಹಾಕ್ತೇನೆ ನೋಡ್ರಿ. ಓಕೆ, ಇಲ್ಲಿ ಎಷ್ಟು ಹಾಕ್ತೇನೆ ನಾನು, 1 ಹಾಕ್ತೇನೆ. 1 ಅಂದ್ರೆ ಏನ್ ಅರ್ಥ ಇದ್ರದ್ದು, 25 ಗಂಟು 1. ಆಮೇಲೆ ಇಲ್ಲಿ ಏನೂ ಇಲ್ಲ, ಇಲ್ಲಿ ಖಾಲಿ ಬಿಡ್ತೇನೆ, ಇಲ್ಲಿ ಖಾಲಿ ಬಿಡ್ತೇನೆ. ಓಕೆ, ಸೊ ಈಗ ಒಂದು ಮಜಾ ಆಯ್ತು. ಏನ್ ಮಜಾ ಆಯ್ತಪ್ಪ ಅಂದ್ರೆ, ಇಲ್ಲಿ ಈ ಕಾನೆಗಳು ಅದಾವಂತ ನಿಮಗೆ ನಡೆದೈತಿದ್ ಕೆಲಸ. ಈಗ ನಾವು ನಾರ್ಮಲಿ ಈ ತರ ಕಾನೆಗಳನ್ನ ತಕೊಂತ ಹೋಗಿದ್ದೆ ಅಂದ್ರೆ ಎಲ್ಲಾ ಕಡೆ ನಡೀತಿತ್ತು. ಬಟ್ ಮಂದಿ ಏನ್ ಮಾಡಕತ್ರು, ಖಾನೆ ಇಲ್ದನ ಬರೆಯೋಣಪ್ಪ, ಖಾನಿ ಇಲ್ದನ ಬರೆಯೋಣ ಅಂತ. ಈ ಖಾನೆಗಳನ್ನ ತೆಗೆದು ಹೋಗಿದ್ನಿಪ್ಪ, ನಾ ಇಷ್ಟ ಬರದ್ನಿ ಅಂತಂದ್ರೆ ಇಷ್ಟ ಬರದ್ನಿಪ್ಪ. ಅವಾಗ ಇದು ಏನಂತ ಗೊತ್ತಿದ್ದು, ಇದನ್ನ ನಾನು 1 ಅಂತ ತಿಳ್ಕೊಳ್ಳೋದು,
ಏನ 5 ಗಂಟೆ ಒಂದಂತ ತಿಳ್ಕೊಳ್ಳೋದು, ಏನ 25 ಗಂಟೆ ಒಂದಂತ ತಿಳ್ಕೊಳ್ಳೋದು, ಏನ್ ತಿಳ್ಕೊಳ್ಳೋದು ಗೊತ್ತಾಗೋದಿಲ್ಲ. ಈ ಖಾನೆ ಇದ್ದಾಗ ನಿಮ್ಗೆ ಈಸಿ ಆಯ್ತು. ಖಾನೆ ಇರ್ಲಿಲ್ಲಪ್ಪ ಅಂತಂದ್ರ ಓಕೆ ಮ್ಯೂಟ್ ಮಾಡ್ರಿ, ಈಗ ಎಲ್ಲರಿಗೂ ಡಿಸ್ಟರ್ಬ್ ಆಗತ್ತೆ, ಸ್ವಲ್ಪ ಮ್ಯೂಟ್ ಮಾಡ್ರಿ. ಓಕೆ, ಸೊ ಖಾನೆ ಇರ್ಲಿಲ್ಲಪ್ಪ ಅಂತಂದ್ರ, ಖಾನೆ ಇತ್ತು ಬಹಳ ಈಸಿ ಆಗ್ತಿದೆ ನಿಮ್ಗೆ. ಖಾನೆ ಇರ್ಲಿಲ್ಲ ಅಂತಂದ್ರ ಇದನ್ನಷ್ಟನ್ನ ಹಿಂಗ್ ಬರ್ದಿ, ಬರೀ ಜಸ್ಟ್ ಇದು ಹೊರಗಿನ ಡಬ್ಬಿಗಳನ್ನ ತೆಗೆದೋಗಿತೇನೆ ನಾನು. ಈ ಬರೀ ಹೊರಗಿನ ಡಬ್ಬಿ ತೆಗಿತೇನೆ, ಆಯತ್ತುಗಳನ್ನ ತೆಗಿತೇನೆ, ಇದನ್ನ ನಾ ಹಿಂಗ್ ಬರಿತೇನೆ ಹಿಂಗ್. ಈಗ ನೋಡ್ರಿ, ಇದು ವಿಚಿತ್ರ ಆಗ್ಬಿಡ್ತಿ, ಯಾರಿಗೂ ಗೊತ್ತಾಗತ್ತಿದ್ ಏನಪ್ಪಾ ಅಂತ ಹೇಳಿ. ಹಿಂಗ್ ಬರದ್ನಿ, ಇದೇನಿದು ಒಂದು, ಏನ್ 5 ಚೀಲ ಒಂದು, ಏನ್ 25 ಚೀಲ ಒಂದು, ಏನ್ 125 ಚೀಲ ಒಂದು, ಯಾವ್ದನ್ನೋದು ಗೊತ್ತಾಗೋದಿಲ್ಲ ಇದು. ಸೊ ಅದಕ್ಕಾಗಿ ಈ ಖಾನೆಗಳು ಬಹಳ ಇಂಪಾರ್ಟೆಂಟ್. ಇಲ್ಲಿ ಖಾನೆಗಳು, ಈ ಖಾಲಿ ಇಡೋದು ಬಹಳ ಇಂಪಾರ್ಟೆಂಟ್. ಈ ಖಾಲಿ ಖಾನೆಗಳನ್ನ ಇಡೋದು ಬಹಳ ಇಂಪಾರ್ಟೆಂಟ್. ಇದು ಆ ಖಾಲಿ ಖಾನೆ ಇಡೋದ್ ಬದ್ಲಿ, ಈ ಖಾನೆಗಳನ್ನ ಎಲ್ಲಾ ಕಡೆ ತೆಗಿಯೋ ಬದ್ಲಿ ಒಂದು ಸ್ಪೆಷಲ್ ಸಿಂಬಲ್ ಮಾಡ್ಕೊಂಡ್ರು. ಒಂದು ಸ್ಪೆಷಲ್ ಸಿಂಬಲ್ ಮಾಡ್ಕೊಂಡ್ರು. ಏನ್ ಸಿಂಬಲು? ಜೀರೋ ಮಾಡ್ಕೊಂಡ್ಬಿಟ್ರು. ಸೊ ಜೀರೋ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಈಗ ಗೊತ್ತಾತ್ ನೋಡ್ರಿ. ಜೀರೋ ಅನ್ನೋದು ಯಾಕೆ ಇಂಪಾರ್ಟೆಂಟ್? ಈ ಜೀರೋ ಏನ್ ಸೂಚಿಸಾಕತೈತಿ? ಜೀರೋ ಏನ್ ಹಾ, ಇದು ಬಿಡಿ ಸ್ಥಾನದಾಗನು ಏನು ಇಲ್ಲ. ಆಮೇಲೆ ಇಲ್ಲಿ 5 ಗಂಟೆಗಳು ಯಾವೂ ಇಲ್ಲ, ಕೇವಲ 25 ಗಂಟೆ ಮಾತ್ರ ಒಂದೈದು. 25 ಹಾ, ಈ ಸಂಖ್ಯೆ ಏನ್ ತೋರ್ಸುತ್ತೆ? ಹಾ, ಈ ಸೊನ್ನೆನ ಯಾಕೆ ಇಟ್ಕೊಂಡ್ರಿ? ಅವ್ರು ಬೇರೆ ಆಕೃತಿ ಇಟ್ಕೋಬಹುದಲ್ರಿ? ಅಫ್ಕೋರ್ಸ್ ನಾನೀಗ ತೆಗ್ಯಾವಿದ್ನಿ, ನಿಮಗೆ ಈಸಿಲಿ ಗೊತ್ತಾಗ್ಲಿ ಅಂತ ನಾನು ಬಿಟ್ನಿ. ಬೇಕಾದ್ರೆ ಇದನ್ನ 0 ಬದ್ಲಿ ನನಗೆ ಇನ್ನೊಂದು ಚಿಹ್ನೆ ಬೇಕಾಯ್ತು. ಇಲ್ಲಿ ಇನ್ನೊಂದು ಸ್ಪೆಷಲ್ ಚಿಹ್ನೆ ನಾನು ಇಟ್ಕೋಬಹುದಾಗಿತ್ತು. ಡೆಫಿನೆಟ್ಲಿ ನಾನು ಇಟ್ಕೋಬಹುದಾಗಿತ್ತಲ್ಲ, ಹೌದಲ್ಲ? ಸೊ ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ಕೋಬಹುದಾಗಿತ್ತು? ಸ್ಟಾರ್ ಇಟ್ಕೋಬಹುದಾಗಿತ್ತು. ನೋ ಪ್ರಾಬ್ಲಮ್. ಓಕೆ, ಸೊ ಇದನ್ನು ಸಾಕು ನಮ್ಗೆ. ಇದನ್ನ ಏನ್ ಹೇಳಕತ್ತೈತಿ? ಇದು ಸಹಿತ ಏನ್ ಹೇಳಕತ್ತೈತಿ? ಈಗ ಎಷ್ಟನ್ನ ಹೇಳಕತ್ತೈತಿ? ಇದು ನಮ್ಮ ಪದ್ಧತಿ ಒಳಗೆ ಯಾರಾದ್ರೂ ಹೇಳ್ತಾರೆ ಇದು ಎಷ್ಟನ್ನ ಹೇಳಕತ್ತೈತಿ? ಯಾವ ಸಂಖ್ಯೆಯನ್ನು ಹೇಳಕತ್ತೈತಿ? ಇದು 25. ಈಗ ಟೈಪ್ ಬರ್ಕೊಂತ ಹೋಗ್ತೇನೆ. ಈಗ ನಾ ಚಾಟ್ ಒಳಗೆ ಮಾಡ್ರಿ. ನಾ ಬರ್ಕೊಂತ ಹೋಗ್ತೇನೆ, ಚಾಟ್ ಒಳಗೆ ಮಾಡ್ಬೇಕು. ಈಗ ಚಾಟ್ ಒಳಗೆ ಮಾಡ್ಬೇಕು. ಚಾಟ್ ಒಳಗೆ ನೋಡ್ತೇನೆ ನಾನು. ವೆರಿ ಗುಡ್, ಎಕ್ಸಲೆಂಟ್. 29 ಇಸ್ ದ ಕರೆಕ್ಟ್ ಆನ್ಸರ್. ಇದಕ್ಕೆ 29 ಕರೆಕ್ಟ್ ಆನ್ಸರ್. 29 ಕರೆಕ್ಟ್ ಆನ್ಸರ್. ಇನ್ನೊಂದು ಬರಿತೇನೆ ಇಲ್ಲಿ. ಬರ್ರಿ ಚಾಟ್ ಒಳಗೆ. ಚಾಟ್ ಹೋಗಿ ಈಗ ಯಾರ್ಯಾರು ಬೇರೆ ಬೇರೆ ಹೇಳಕ್ತಾರೆ ನೋಡ್ರಿ. ಅಲ್ಲಿ ಆಕ್ಚುಲಿ 76 ಅಲ್ಲ, ಕರಣ್ ಕರೆಕ್ಟ್ ಐತಿ, ಬಸನಗೌಡ ಕರೆಕ್ಟ್ ಐತಿ, 101 ರೀ. ಹಾ, 101 ಸರಿಯಾದ ಉತ್ತರ. 101 ಸ್ವಲ್ಪ ಯೋಚನೆ ಮಾಡ್ರಿ ಎಲ್ಲಾರು. ಯಾರಿಗ್ ಬಂದಿಲ್ಲ ಅವ್ರು ಸ್ವಲ್ಪ ಯೋಚನೆ ಮಾಡ್ರಿ. ಯಾಕೆ 101 ಆಯ್ತದು? ಇನ್ನೊಮ್ಮೆ ಎಲ್ಲರೂ ಯೋಚನೆ ಮಾಡ್ರಿ. ಟೈಪಿಂಗ್ ಬಿಟ್ಟು ಯೋಚನೆ ಮಾಡ್ರಿ. ಯಾಕೆ 101 ಆಯ್ತದು? ಸ್ವಲ್ಪ ಸರಿಯಾಗಿ ಯೋಚನೆ ಮಾಡ್ರಿ. ಎಲ್ಲಾರು ಯೋಚನೆ ಮಾಡ್ರಿ. ಯಾರು ಹೇಳ್ಬೇಡ್ರಿ. ಈಗ ನೀವು ಯೋಚನೆ ಮಾಡೋದಷ್ಟೇ, ಎಲ್ಲರೂ ಯೋಚನೆ ಮಾಡೋದು. ಎಲ್ಲರಿಗೂ 101 ಗೊತ್ತಾದ್ಮೇಲೆ ನಾ ಮುಂದೆ ಹೋಗ್ತೇನೆ. ಇದು ಯಾಕೆ 101 ಆಯ್ತು ಅನ್ನೋದನ್ನ ಎಲ್ಲರೂ ಯೋಚನೆ ಮಾಡಿ ಹೇಳ್ಬೇಕು. ತಿಳಿ ತಂದ್ಬೇಡ್ರಿ. ಈಗ ಜಸ್ಟ್ ಯಾರಿಗೆ ಇಷ್ಟ ಆಗ ಬಾಳ ಸ್ವಲ್ಪ ಟೈಮ್ ಕೊಡ್ತೇನೆ. ತಿಳಿಲಿಲ್ಲ ಆದ್ಮೇಲೆ ಹೇಳ್ಬೇಕು, ಕೈ ಎತ್ತ. ತಿಳಿಲಿಲ್ದವ್ರು ಅಷ್ಟೇ ಕೈ ಎತ್ತಬೇಕು. ಈಗಲ್ಲ 1 ನಿಮಿಷ ಟೈಮ್ ಕೊಡ್ತೀನಿ. ಯಾರಿಗಾದ್ರೂ ತಿಳಿಲಿಲ್ಲ ಅಂದ್ರೆ ಕೈ ಎತ್ತಬೇಕು. ಈಗೆಲ್ಲರೂ ಕೈ ಇಳಿಸ್ರಿ. 1 ನಿಮಿಷ ಆದ್ಮೇಲೆ ಕೈ ಎತ್ತಬೇಕು. ಅದ್ರೂ ತಿಳಿಲಿಲ್ಲ ಅಂದ್ರೆ ಸರಿ. 1 ನಿಮಿಷ ಆಯ್ತು. ಮ್ಯೂಟ್ ಮಾಡಕ್ ಹೇಳ್ರಿ. 1 ನಿಮಿಷ ಎಲ್ಲಾರು ಯೋಚನೆ ಮಾಡ್ರಿ. ಶಾಂತ್ಲಿ ಎಲ್ಲಾರು ಯೋಚನೆ ಮಾಡ್ರಿ. ಪ್ರಶಾಂತ್ ನೋಡಲ್ಲ, ಅವನು ಉತ್ತರನೇ ಬರೆದು ಬಿಟ್ಟ ಅಲ್ಲಿ, ಯಾಕೆ ಹಂಗಾಗ್ತೈತಿ ಅಂತ ಹೇಳಿ. ಓಕೆ, ಉಳಿದವ್ರು ಎಲ್ಲರೂ ಯೋಚನೆ ಮಾಡಿ. ಗೊತ್ತಿದವ್ರು ಹೇಳ್ಬೇಡ್ರಿ. ನನಗ ಗೊತ್ತಾಗ್ಲಿಲ್ದವ್ರು ಕೈ ಎತ್ತುಂಕ್ರ 1 ನಿಮಿಷ ಆದ್ಮೇಲೆ. ಗೊತ್ತಾದದ್ದೇನ್ ದೊಡ್ಡ ಮಾತಲ್ಲ ಈಗ ಎಲ್ಲರಿಗೂ, ಹೌದಲ್ಲ? ಎಲ್ಲರಿಗೂ ಈಗ ಗೊತ್ತಾಗ್ಲಿಲ್ದವ್ರು ನನಗ್ ಕೇಳ್ತೇನೆ ನಾನು ಏನಾದ್ರು.
ಒಂದ್ ನಿಮಿಷ ಯೋಚನೆ ಮಾಡಿ ಆಮೇಲೆ ಸಂಶಯ ಇದ್ರೆ ಕೇಳ್ಬೇಕು. ವಾಣಿ ಉಪ್ಪಾರ್ ಏನೋ ಹ್ಯಾಂಡ್ ರೈಸ್ ಮಾಡಿದ್ದಿ, ಆಮೇಲೆ ಕೇಳ್ತೀನಿ. ಮೊದ್ಲ ಯೋಚನೆ ಮಾಡ್ರಿ ಒಂದ್ ನಿಮಿಷ. ಆಮೇಲೆ ಇನ್ನೊಂದು ಯಾರು ಉಳ್ದವ್ರು ಯಾರ್ದು ಆಗೈತಲ್ಲ ಅವ್ರು ನಾನು ಇಲ್ಲೊಂದ್ ಸ್ವಲ್ಪ ಪ್ರಾಬ್ಲಮ್ಸ್ ಕೊಡ್ತೀನಿ, ನೀವು ಮಾಡ್ಬೇಕಿಲ್ಲ. ಇವ್ ಎಷ್ಟೆಷ್ಟು ಆಗ್ತಾವ ನೀವು ಹೇಳ್ಬೇಕಿಲ್ಲ. ಚಾಟಾಗ ಹೇಳಿದ್ರಿ ಸರಿ? ಇಲ್ಲ, ಮೊದಲು ಮಾಡಿ ಇಟ್ಕೋರಿ, ಆಮೇಲೆ ಹೇಳಂಕ್ರಿ. ಓಕೆ, ಈಗ ಸದ್ಯ ನಾನು ಕೇಳ್ತೀನಿ. ಸರಿ. ಯಾರಿಗಾದ್ರೂ ವಾಣಿ ನಿನ್ಗೆ ಏನ್ ಕ್ವಶನ್ ಇತ್ತು ಕೇಳು. ವಾಣಿ ಏನ್ ಕ್ವಶನ್ ಇತ್ತು? ಸರಿ ನಂಗ್ ತಿಳಿದಿಲ್ರಿ, ಯಾಕಂದ್ರ ನಾವ್ ನೆಟ್ವರ್ಕ್ ಪ್ರಾಬ್ಲಮ್ ಐತ್ರಿ, ನಾ ಹೊರಗ್ ಹೋಗಿದ್ನಿ ರೀ. ಓಕೆ, ನಾನು ಹೇಳ್ತೀನಿ. ವಾಣಿ ಯಾರು ಮತ್ತೆ ಯಾರು ಕ್ವಶನ್ ಹ್ಯಾಂಡ್ ರೈಸ್ ಮಾಡಿದ್ರಿ? ಮತ್ತೆ ಯಾರಿಗೆ ತಿಳಿಲಿಲ್ಲ? ಯಾರಿಗೆ ತಿಳಿಲಿಲ್ಲ ಕೈ ಎತ್ರಿ. ಅರೆ ಕರಣ್, ನಿನ್ನೆ ಬರ್ದಿದ್ದಿಲ್ಲ ಆನ್ಸರು, ಯಾರು ತಿಳಿದಿಲ್ಲ ಕೈ ಎತ್ತ ಅಂತ ಹೇಳಿ. ನಾನು 101 ಅಂತ ಬರ್ದಿದ್ದೀರಾ ನೀವು? ಕೈ ಎತ್ತಿದ್ದಿ. ಯಾರಿಗೆ ತಿಳಿದಿಲ್ಲ ತಿಳಿದಿಲ್ಲ ನಿನ್ಗೂ? ಸರ್ ಓಕೆ ಓಕೆ, ಹಂಗ ಹೆಂಗ್ ಗೊತ್ತಾಯ್ತು ನಿಂಗ 101 ಅಂತ? ಓಕೆ ಓಕೆ, ಹೇಳ್ತೇನೆ ನೋಡ್ರಿ. ಈಗ ಬಹಳ ಸಿಂಪಲ್ ಐತಿ. ಇಲ್ಲಿ ಪ್ರಶಾಂತ್ ಈಗಾಗಲೇ ಆನ್ಸರ್ ಪೂರ್ತಿ ಫಸ್ಟ್ ಇಂದ ಹೇಳಕ್ ಆಗುದಿಲ್ಲ. ಈಗ ಸ್ವಲ್ಪ ಹೇಳ್ತೇನೆ ನಾನು, ಪೂರ್ತಿ ಫಸ್ಟ್ ಇಂದ ಹೇಳಕ್ ಆಗುದಿಲ್ಲ, ಯಾಕಂದ್ರೆ ಈಗಾಗಲೇ ಮತ್ತೆ ಹಂಗಾರೆ ಎಷ್ಟು ಕ್ಲಾಸಿಂದ ಹೋಗ್ತೈತಿ. ಸ್ವಲ್ಪ ಹೇಳ್ತೇನೆ, ನಿಮ್ಗೆ ಗೊತ್ತಾಗ್ತೈತಿ ಈಗ. ಓಕೆ, ಸೊ ಇಲ್ಲೇನೈತಿ ನೋಡ್ರಿ, ಏನ್ ಬರಾಕತ್ತೀನಿ ನಾನು. ಓಕೆ, ಫಸ್ಟ್ ಇಂದ ಅಂದ್ರೆ ನೋಡು, ಇದು 1 ಸೂಚಿಸ್ತೈತಿ. ಇದು ಈ ಚಿಹ್ನೆ ಬಲಕ್ ಹೊಳಿತು ಅಂದ್ರೆ 2, ಇದು ಇದು 4. ಓಕೆ ಓಕೆ, ಈಗ ನಾವೇನ್ ಮಾಡಕತ್ತೀನಿ, ಇಲ್ಲಿ 2 ಸ್ಥಾನಗಳು ಹಿಂಗ್ ಯೂಸ್ ಮಾಡಕತ್ತೀನಿ ನಾನು. ಹಿಂಗ 2 ಸ್ಥಾನ 3 ಸ್ಥಾನ ಯೂಸ್ ಮಾಡೋಣ. ಮೊದಲನೇ ಖಾನದಾಗ ಏನ್ ಬರಿತೀನಿ ನಾನು? ಮೊದಲನೇ ಖಾನದಾಗ ಏನ್ ಬರಿತೀನಿ? 1 2 3 4 ಮಟ್ಟನ ಇಲ್ಲಿ ಬರಿಬಹುದು. 1 ಬರದ್ನಿ, ಆಮೇಲೆ 2 ಬರದ್ನಿ, ಹಿಂಗೆಲ್ಲ ಬರ್ಕೊಂತ ಹೋಗ್ಬೋದು ನಾನು ಇಲ್ಲಿ. ಈಗ 4 ಆತಪ್ಪ, ಇನ್ನು ನನಗೆ ಇಲ್ಲಿ ಏನು ಬರ್ಯಾಕ್ ಬರಂಗಿಲ್ಲ, ಯಾಕಂದ್ರೆ ನಮ್ ಚಿಹ್ನೆ ಇಲ್ಲ ಇದ್ರದ್ದು. ಅವಾಗ ನಾ ಏನ್ ಮಾಡ್ತೀನಿ, ಇಲ್ಲಿ ಏನ್ ಮಾಡ್ತೇನೆ ನಾನು, ಇಲ್ಲಿ ಏನ್ ಬರಿತೀನಿ, 5 ಗಂಟೆಗಳು ಎಷ್ಟದು ಅದನ್ನ ಬರಿತೇನೆ. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ 1 ಬರಿತೇನಲ್ಲ, 1 ಅಂದ್ರೆ ಏನ್ ಅರ್ಥ, ಇಲ್ಲಿ 5 ಗಂಟು 1 ಆತು ಅಂತ ಆತು. ಆಮೇಲೆ ಇಲ್ಲಿ ಏನು ಬರೆಯಂಗಿಲ್ಲ ನಾನು, ಅಂದ್ರೆ ಸ್ಟಾರ್ ಬರಿತೇನೆ. ಸ್ಟಾರ್ ಬರಿತೇನೆ, ಸ್ಟಾರ್ ಅಂದ್ರೆ ಇಲ್ಲಿ ಏನು ಇಲ್ಲ ಅಂತ. ಸೊ ಇದು 5 ಆತಿದ್ದು. ಹಿಂಗ ಇದು ಎಷ್ಟರ ಮಟ್ಟ ಬರಿಬಹುದು ನಾನು? ಇಲ್ಲಿ ನಾನು 4 ಮಾಡ್ಕೋಬಹುದು. ಇಲ್ಲಿ 4 ಮಟ್ಟ ನಮ್ಗೆ ಹೈಯೆಸ್ಟ್ ಐತಿ, ಆಮೇಲೆ ಇಲ್ಲೂ 4 ಹೈಯೆಸ್ಟ್ ಐತಿ. ಈ 4 ಅಂದ್ರೆ ಅರ್ಥ ಏನು? ಇದು 25, ಇದು 5 ಗಂಟು 4, 5 ಗಂಟು 4 ಅದಾವ ಇಲ್ಲಿ, ಅಂದ್ರೆ 20 ಮಾವಿನ ಹಣ್ಣ, ಪ್ಲಸ್ ಮತ್ತೆ ಇಲ್ಲಿ ಎಷ್ಟದಾವು? 4 ಮಾವಿನ ಹಣ್ಣ. ಸೊ ಒಟ್ಟು ಎಷ್ಟದಾವು? 24 ಮಾವಿನ ಹಣ್ಣು ಅದಾವು ಅಂತ ಅರ್ಥ ಆಯ್ತು. ಸೊ 2 ಸ್ಥಾನದಿಂದ ನಾನು ಅತ್ಯಂತ ದೊಡ್ಡ ಸಂಖ್ಯೆ ಯಾವ್ದು ಬರಿಬಹುದು? 24 ಬರಿಬಹುದು. ಈಗ ನಾ ಏನ್ ಕೇಳಿದ್ನಿ ಅದನ್ನ ನೋಡೋಣ. ಈಗ ಅಲ್ಲಿ ಏನ್ ಬರ್ತೇನೆ ನಾನು, ಈಗ ಇದು ಎಲ್ಲಿ ಮಟ್ಟ ಹೋಗ್ಬೋದು? ನಾನು 24 ಮಟ್ಟ ಹೋಗ್ಬೋದು. 25 ಆದ ಕೂಡಲೇ ನಾನು ಏನ್ ಮಾಡ್ಬೇಕು? ಹಂಗಾರೆ 25 ಆದ ಕೂಡಲೇ ಮತ್ತೆ ಇಲ್ಲಿ ಮುಂದಿನ ಗಂಟು ಮಾಡ್ಕೋಬೇಕು ನಾನು. 25 ಗಂಟು ಮಾಡ್ಕೋಬೇಕು ನಾನು. 25 ಗಂಟು ಮಾಡ್ಕೋಬೇಕು. ಸೊ ಇಲ್ಲಿ ಏನ್ ಹೇಳ್ತೈತಿ, ಇಲ್ಲಿ ಏನ್ ಬರ್ದಿರ್ತೇನಲ್ಲ, 1 2 3 4 ಏನೋ ಬರ್ದಿರ್ತೇನೆ. 1 2 3 4 ಇಷ್ಟು ಬಿಟ್ರೆ ಮತ್ತೇನ್ ಬರಂಗಿಲ್ಲ ನನ್ನ ಕಡೆ. ಇಷ್ಟೇ ಚಿಹ್ನೆಗಳದಾವ, ಇಷ್ಟೇ ಡ್ರಾಯಿಂಗ್ಸ್ ಅದಾವ, 1 2 3 4 ಅಷ್ಟೇ. ಇಲ್ಲಿ ನಾನು ಯಾವ ಸಂಖ್ಯೆಯನ್ನು ಬರಿತೇನಲ್ಲ, 1 ಬರಿತೇನೆ, 2 ಬರಿತೇನೆ, 3 ಅಥವಾ 4 ಬರಿತೇನಲ್ಲ, ಅದೇನ್ ಹೇಳ್ತೈತಪ್ಪ ಅಂದ್ರ 25 ಗಂಟುಗಳು ಎಷ್ಟದಾವು ಇಲ್ಲಿ. ಯಾಕಂದ್ರೆ ಇದು 3ನೇ ಖಾನದಾಗ ನಾನು 25 ಗಂಟು ಮಾಡಿ ಹೋಗ್ಯಾಕತ್ತೇನೆ ಮಾವಿನ ಹಣ್ಕೊಂಡು. ಇಲ್ಲಿ 5 ಗಂಟು ಮಾಡಿ ಹೋಗ್ಯಾಕತ್ತೇನೆ ಮಾವಿನ ಹಣ್ಕೊಂಡು. ಇಲ್ಲಿ ಬಿಡಿಯಾಗಿ ಇಡಾಕತ್ತೇನೆ ಮಾವಿನ ಹಣ್ಕೊಂಡು. ಒಂದ್ ರೀತಿ ಕಬರ್ಡ್ಸ್ ಅಂತ ತಗೋರಿ ನೀವು, ಒಂದಾದ್ಮೇಲೆ ಒಂದ್ ಕಬರ್ಡ್ಸ್ ಅದಾವ. ಇಲ್ಲಿ 25 ಗಂಟನ ಮಾವಿನ ಹಣ್ಣುಗಳನ್ನ ಹಾಕ್ತೇನೆ, ಇಲ್ಲಿ 5 ಗಂಟನ ಮಾವಿನ ಹಣ್ಣು ಹಾಕ್ತೇನೆ, ಇಲ್ಲಿ ಒಂದೊಂದ್ರು ಇಡ್ತೇನೆ. ಆಮೇಲೆ ಒಟ್ಟೆ ಎಷ್ಟದಾವು, ಇಲ್ಲಿ ಗಂಟುಗಳು ಎಷ್ಟದಾವು, ಇಲ್ಲಿ ಗಂಟುಗಳು ಎಷ್ಟದಾವು, ಇಲ್ಲಿ ಗಂಟುಗಳು ಇಲ್ಲಿ ಎಷ್ಟದಾವು ಅಂತ ಹೇಳ್ಬಿಡ್ತೇನೆ ನಾನು. ಹಂಗೆ ಸೊ ಈಗ ನಾನು ಸಪೋಸ್ ನಾನು ಹಿಂಗ್ ಬರ್ದ್ನಿ ಇದೇ ಹೆಂಗ್ ಬರ್ದಿನಿ, ಹಿಂಗ್ ಬರ್ದ್ನಿ, ನಡಕಿಂದು ಖಾಲಿ ಬಿಟ್ನಿ, ಆಮ್ಯಾಗ ಹೆಂಗ್ ಬರ್ದ್ನಿ ನಾನು, ಹಿಂಗ್ ಬರ್ದ್ನಿ. ಸೊ ಇದ್ರ ಅರ್ಥ ಏನು? ಈ ಖಾನೆದಾಗ 4 ಅದಾವ. 4 ಅದಾವ ಅಂದ್ರೆ ಏನದಾವು? 25 4 ಗಂಟುಗಳು ಅದಾವ. 25 4 ಗಂಟುಗಳು ಅದಾವ. ಸೊ ಒಟ್ಟು ಎಷ್ಟದು? ಇವು 100 ಮಾವಿನ ಹಣ್ಣು ಅದು, ಪ್ಲಸ್ ಇಲ್ಲೇನು ಇಲ್ಲ, ಪ್ಲಸ್ ಇಲ್ಲಿ ಎಷ್ಟೈತಿ? 1 ಐತಿ. ಸೊ ಎಷ್ಟಾಯ್ತು? ಒಟ್ಟು 101 ಮಾವಿನ ಹಣ್ಣುಗಳು ಅದಾವು. ಸೊ ಇದೇನ್ ಹೇಳಕತ್ತೈತಿ? ಈಗ 101 ಹೇಳಕತ್ತೈತಿ. ಈಗ 101. ಓಕೆ, ಸೊ ಈಗ ನಾನು ಇಲ್ಲಿ ಏನ್ ಯೂಸ್ ಮಾಡಕತ್ತೀನಿ? ಇದೆಲ್ಲ ದಶಮಾನ ಪದ್ಧತಿ. ಇದು ನಿಮಗೆ ಈಗ ತಿಳಿಲ್ಲ ಅಂತ ಇದು ಮಾಡಿದ್ದಷ್ಟೇ. ಇದು ನಮ್ಗೆ ಗೊತ್ತೇ ಇಲ್ಲ. ಇದು ಗೊತ್ತಿಲ್ದನು ಸಹಿತ ಈಗ ಆದಿ ಮನವನ್ಗೆ ಏನ್ ಗೊತ್ತಾಗತ್ತಿದ್ದು? ಇದು 101 ಅಂತ ಗೊತ್ತಾಗತ್ತೆ. ಯಾಕ? 25 4 ಗಂಟು ಅದಾವ ಅಂತ ಹೇಳಕತ್ತಿದಾರು. ಆಮೇಲೆ 5 ಗಂಟೆಗಳು ಯಾವೂ ಇಲ್ಲ, ಆಮೇಲೆ
ಬಿಡಿ ಬಿಡಿಯಾಗಿ ಮಾವಿನ ಹಣ್ಣುಗಳನ್ನ ಒಂದು ಕೊಡಾಕತ್ತಿದ್ದಾರೆ. ಅಂದ್ರೆ ಒಟ್ಟು ನಮಗೆ 101 ಮಾವಿನ ಹಣ್ಣು ಕೊಡಾಕತ್ತಾರು ಅಂತ ಗೊತ್ತಾಯ್ತು. ಓಕೆ, ಸೊ ಈಗ ನಾವ್ ಇನ್ನೊಂದ್ ಸ್ವಲ್ಪ ಮಾಡೋಣ, ಅವಾಗ ನಿಮ್ಗೆ ಗೊತ್ತಾಕೈತಿ. ಸೊ ಇದಕ್ಕೆ ನಾವೇನ್ ಮಾಡಿದ್ವಿ, ಈ ಖಾಲಿ ಸ್ಥಾನವನ್ನು ತೋರಿಸ್ಲಿಕ್ಕೆ ಏನ್ ಮಾಡಿದ್ವಿ ನಾವು, ಶೂನ್ಯ. ನೀವು ಹೇಳಿದ್ರಲ್ಲ ಬೇರೆ ಯಾವ್ದಾದ್ರು ಸಿಂಬಲ್ ಯೂಸ್ ಮಾಡ್ಬೋದೇನು ಅಂತ. ನೋಡ್ರಿ, ಬೇರೆ ಯಾವ್ದು ಸಿಂಬಲ್ ಡೆಫಿನೆಟ್ಲಿ ಯೂಸ್ ಮಾಡ್ಬೋದು. ಈ ತರ ಸ್ಮೈಲಿನೂ ಯೂಸ್ ಮಾಡ್ಬೋದು. ಇದು ನೋಡ್ರಿ, ಇದೇನಾತೀಗ ನೆಕ್ ಕಾನೆಗಳನ್ನ ತೆಗೆದೋಗುದು ಹಿಂಗ ಬರಕೈತಿ. ಇದು 10 ಆತು. 10 ಯಾಕೆ ಆತಿದು, ಇದೇನ್ ಹೇಳಕತ್ತೈತಿ, ಇದು 2 ಅಂತ ಹೇಳಕತ್ತೈತಿ. 5 ಗಂಟೆಗಳು 2 ಅದಾವು, 5 ಗಂಟೆಗಳು 2 ಅದಾವು. ಆಮೇಲೆ ಬಿಡಿ ಕಾಳು ಏನೂ ಇಲ್ಲ, ಏನೂ ಇಲ್ಲ ಅಂದ್ರೆ ಏನಂದಂಗ ಆತಿದ್ದು 10 ಅಂತ ಹೇಳಕತ್ತೈತಿ. ಸೊ ನೋಡ್ರಿ, 0 ಮಹತ್ವ ನೋಡ್ರಿ. ಈಗ ನೀವು ಫಾರ್ ಎಕ್ಸಾಂಪಲ್ 52 ಬರಿಬೇಕಾತ್ ನಮ್ಗೆ. 52 ಬರಿಬೇಕಾತಂದ್ರ ನಾವ್ ಏನ್ ಮಾಡ್ಬೇಕಾಗ್ತೈತಿ ನೋಡ್ರಿ, ಬೇಕೇ ಬೇಕು. ಯಾಕೆ ಸರಿ, ಗಂಟ್ ಮಾಡಾಕ್ರಿ 5 ಗಂಟೆ ಅಷ್ಟ ಮಾಡ್ಬೇಕ್ರಿ? ಇಲ್ಲ, ಯಾಕಂದ್ರೆ ನಮ್ ಕಡೆ 4 ಚಿಹ್ನೆಗಳು ಇದ್ವಲ್ಲ, 4 ಆದ್ಮೇಲೆ ನಮ್ಗೆ ಹಿಂಗಿಲ್ಲ. ಅವಾಗ ನಾನು 5 ಗಂಟೆ ಮಾಡಿದ್ನಿ. ಸಪೋಸ್ ನಾನು ಸ್ಟಾರ್ಟಿಂಗ್ 1 2 3 4 ಹಿಂಗ 9 ಚಿಹ್ನೆಗಳನ್ನ ತಗೊಂಡಿದ್ನಿ ಅಂತ ತಿಳ್ಕೊರಿ. 9 ಬೇರೆ ಬೇರೆ ಚಿಹ್ನೆಗಳನ್ನ ತಗೊಂಡ್ರೆ ಅವಾಗ ಏನ್ ಮಾಡ್ತಿದ್ನಿ, 10 ಗಂಟೆ ಮಾಡ್ತಿದ್ನಿ. ಸಪೋಸ್ 1 2 3 4 6 ಚಿಹ್ನೆಗಳನ್ನ ತಗೊಂಡಿದ್ನಿ ಅಂದ್ರೆ ಅವಾಗ ಏನ್ ಮಾಡ್ತಿದ್ನಿ, 7 ಗಂಟೆ ಮಾಡ್ತಿದ್ನಿ. ಎಷ್ಟು ಮಾಡ್ಬೋದು ನಾನು. ಚಿಹ್ನೆ ತಗೊಂಡ್ರಿ, ಚಿಹ್ನೆ ತಗೋಬೇಕಂತ ಏನಿಲ್ಲ ಅಂತ ಬಾಳ ಸಲ ಹೇಳಿದ್ನಲ್ಲ ನಾನು. ನೀವ್ ಯಾವ್ದಾರು ಚಿಹ್ನೆ ತಗೋಬಹುದು. ಓಕೆ, ನಾನು ನಿಮ್ಗ ಹೆಂಗ್ ಬಂತ್ರಿ, ಈಗ ನೀವು ಸಾವಕಾಶ ಮುಂದೆ ಹೋದಂಗ ಗೊತ್ತಾಗ್ತೈತಿ. ಸ್ವಲ್ಪ ಕಾನ್ಸಂಟ್ರೇಷನ್ ಕೇಳ್ಕೊರಿ. 0 ಇದನ್ನ ತಗೋಬೇಕಂತಿಲ್ಲ, ತಗೊಳ್ಬಹುದು. ಓಕೆ, ಸೊ ನೋಡ್ರಿ, ಇಲ್ಲಿ ತೋರಿಸ್ತೇನೆ ನಾನು. ಈಗ ನಾವು ಬಳಸುವ ಚಿಹ್ನೆಗಳು ಹಿಂಗದ ನೋಡಿದ. ಈ ಚಿಹ್ನೆಗಳ ಬಗ್ಗೆ ಕೇಳಾಕತ್ತಿಲ್ಲ. ಇದ್ರ ಬದ್ಲಿ ನಾನು ಏನ್ ಯೂಸ್ ಮಾಡ್ತೀನಿ, ಇಂಗ್ಲಿಷ್ ತೊಳಗ ಇದನ್ನ ಯೂಸ್ ಮಾಡ್ತೀನಿ, ಇದ್ರ ಬದ್ಲಿ ಇದನ್ನ ಯೂಸ್ ಮಾಡ್ತೀನಿ, ಇದ್ರ ಬದ್ಲಿ ಇದನ್ನ ಯೂಸ್ ಮಾಡ್ತೀನಿ, ಇದ್ರ ಬದ್ಲಿ ಇದನ್ನ, ಇದ್ರ ಬದ್ಲಿ ಇದನ್ನ. ಹಂಗ ನಾವು ಕನ್ನಡ ಅಂಕಿದೊಳಗ ಹಿಂಗ 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 ತಗೋತೀನಿ, ಹೌದಿಲ್ಲ? ಸೊ ಇದೇ ಚಿಹ್ನೆ ನೋಡ್ರಿ, ಇಲ್ಲೆಲ್ಲ ಬೇರೆ ಬೇರೆ ಅದಾವ ನೋಡ್ರಿ. ಇವು ಬೇರೆ ಅದಾವ. ಚಿತ್ರಗಳು ಯಾವ್ದಾವ್ ಇಂಪಾರ್ಟೆಂಟ್ ಆಗುದಿಲ್ಲ. ಚಿತ್ರಗಳು ಎಂತ ಬೇಕಾದಂತ ಚಿತ್ರಗಳನ್ನ ತಗೋಬಹುದಾಗಿತ್ತು. ಆದ್ರೆ ಈ ಸಿಸ್ಟಮ್, ಈ ಪದ್ಧತಿ ಐತಲ್ಲ, ಇದು ಬಹಳ ಇಂಪಾರ್ಟೆಂಟ್. ಈ ಟೆಕ್ನಿಕ್ ಐತಲ್ಲ, ಈ ಐಡಿಯಾ ಐತಲ್ಲ, ಬೇರೆ ಬೇರೆ ಖಾನೆಗಳನ್ನ ಮಾಡಿ ಡಬ್ಬಿ ಹಾಕೊಳ್ಳೋದು, ಅದು ಬಹಳ ಇಂಪಾರ್ಟೆಂಟ್. ಅದು ಬಹಳ ಇಂಪಾರ್ಟೆಂಟ್. ಮತ್ತೆ ಏನೂ ಇಲ್ಲ ಅನ್ನೋದನ್ನ ಹೇಳಾಕ ಏನೋ ಒಂದು ಚಿಹ್ನೆ ಐತಲ್ಲ, ಅದು ಬಹಳ ಇಂಪಾರ್ಟೆಂಟ್. ಏನೂ ಇಲ್ಲ ಅಂತ ಹೇಳಾಕ ಒಂದು ಚಿಹ್ನೆ ಬೇಕು ನಮಗೆ. ಮತ್ ಇವು ಎಷ್ಟೇ ಇರ್ಬೇಕಂತೇನಿಲ್ಲ. ಈಗ 1 2 3 4 ಇವು ಎಷ್ಟೇ ಇರ್ಬೇಕಂತಿಲ್ಲ, ಬೇಕಾದಷ್ಟು ಇರ್ಬೋದು. ನಮಗೆ ಬೇಕಾದಷ್ಟು ಕಡಿಮೆ ಇರುತ್ತೆ, ತಗೋಬಹುದು. ಈಗ ಕ್ವಶನ್ ಕೇಳಿ ಕ್ವಶನ್. ಕ್ವಶನ್ ಕೇಳಿಸ್ಕೊಳ್ತ ನಿಂದು. ಓಕೆ, ನಿಂದೇನೋ ನೆಟ್ವರ್ಕ್ ಪ್ರಾಬ್ಲಮ್ ಐತಿ. ಸರಿ, ಕೇಳಿ. 3 ಬಾಕ್ಸ್ ಅಲ್ರಿ. ಮತ್ತೊಂದ್ 4 ಬಾಕ್ಸ್ ಇಟ್ಕೊಂಡ್ರಿ. ಹೌದು, 3 ಬಾಕ್ಸ್ ಮಟ್ಟ ಎಲ್ಲಿ ಮಟ್ಟ ಹೋಗ್ಬೋದು ನೋಡಿ. 3 ಬಾಕ್ಸ್ ಇಂದ ಅತ್ಯಂತ ದೊಡ್ಡ 4 ಬಾಕ್ಸ್ ಬೇಕಾಗ್ತಾವ. ಈಗ 4 ಬಾಕ್ಸ್ ಬೇಕಾಗ್ತಾವ ನೋಡ್ರಿ. ಈಗ 4 ಬಾಕ್ಸ್ ಯಾವಾಗ ಬೇಕಾಗ್ತಾವು? 1 ಬಾಕ್ಸ್ ಎಷ್ಟು ಯಾವಾಗಿನ ಮಟ್ಟ ಸಾಕಾತ್ ನಿಮ್ಗ? 1 ಬಾಕ್ಸ್ ಒಳಗೆ ಎಷ್ಟು ಬರಿಬಹುದು ನೀವು? ಇದಕ್ಕಿಂತ ನಿಮ್ಗ ಇದಕ್ಕಿಂತ ದೊಡ್ಡ ಸಂಖ್ಯೆ ಬರಿಬೇಕಾತು. 5 ಬೇಕಾತು ನಿಮ್ಗ. ನೋಡಿ, ಲಕ್ಷ ಕೊಟ್ಟು ಕೇಳಿ. ಈಗ ಲಕ್ಷ ಕೊಟ್ಟು ಕೇಳ್ರಿ. ಯಾರು ಕೇಳಿರಲ್ಲ ಕ್ವಶನ್, ಲಕ್ಷ ಕೊಟ್ಟು ಕೇಳ್ರಿ. 5 ಬೇಕಾತು, ನೀನ್ ಹಿಂಗ್ ಮಾಡ್ಲೇಬೇಕು. ಖಾಲಿ ಬಿಡ್ಬೇಕು. ಈಗ ಇದನ್ನ ಇವು 2ರಿಂದ ಈಗ ಯಾರು ಉಳಿದವ್ರು ಮಾತಾಡ್ಬೇಡ್ರಿ, ದಯವಿಟ್ಟು ಕೇಳ್ರಿ. ಈಗ ಯಾರಿಗೆ ತಿಳಿದಿಲ್ಲಲ್ಲ ಅವರು, ನಿಮ್ದು ಏಕಾಗ್ರತೆ ಕೊರತೆ ಐತ, ನಂಗೆ ಸ್ವಲ್ಪ ಏಕಾಗ್ರತೆಯಿಂದ ಕೇಳ್ರಿ. ಬಹಳ ಏಕಾಗ್ರತೆಯಿಂದ. ನಾನ್ ಮತ್ತೆ ನಿಮ್ಗೆ ಇನ್ನೊಂದು ಏನ್ ಹೇಳಿದ್ನಿ, ಇದನ್ನ ಮೆಲ್ಕ್ ಹಾಕ್ಬೇಕು. ನೀವು ಕ್ಲಾಸ್ ಆದ್ಮೇಲೆ ಹೋಗಿ ಬೇಕಾದ್ರೆ ವಿಡಿಯೋ ನೋಡಿ ಸ್ವಲ್ಪ ಮೆಲ್ಕ್ ಹಾಕ್ಬೇಕು, ಅವಾಗ ಮಾತ್ರ ಸ್ಪಷ್ಟ ಆಗ್ತದೆ ಅಂತ ಹೇಳಿದ್ನಿ. ಯಾರು ಅದನ್ನ ಮಾಡಿಲ್ಲ ಅವ್ರಿಗೆ ತ್ರಾಸ ಆಗ್ತದೆ. ಓಕೆ, ಈಗ ಎಲ್ಲರೂ ಮ್ಯೂಟ್ ಮಾಡ್ರಿ. ಈಗಾದ್ರೂ ಸಹಿತ ಲಕ್ಷ ಕೊಟ್ಟು ಕೇಳಿ. ಹಿಂಗ ಈಗ 2 ಖಾನೆದಿಂದ ನಾನು ಎಲ್ಲಿ ಮಟ್ಟ ಹೋಗ್ಬೋದಪ್ಪ ಅಂದ್ರೆ, ಕೇವಲ ನಾನು 5 ಗಂಟೆಗಳನ್ನ 4 ಮ್ಯಾಲ ಬಿಡಿ 4 ಅಂದ್ರೆ 24 ಮಟ್ಟ ಅಷ್ಟೇ ಹೋಗ್ಬೋದು. ಅಷ್ಟೇ 2 ಖಾನೆ ಆಗುದಿಲ್ಲ. ಉಳಿದವ್ರು ಮಾತಾಡ್ಬೇಡ್ರಿ ಅಂತ ಹೇಳಿ ನಾನು.
24 ಮಾತ್ರ ಹೋಗ್ಬೋದು. ಅದಾದ್ಮೇಲೆ ನನಗೆ 25 ಬರಿಬೇಕಾದ್ರ ಆಟೋಮ್ಯಾಟಿಕಲಿ ನಾನು 3 ಖಾನೆಗಳು ಬೇಕಾಗ್ತಾವ ನನಗೆ. ಇದು ಮೂರನೇದಕ್ಕೆ ನಾ ಏನ್ ಮಾಡ್ಕೋಬೇಕಾಕತಿ 25 ಗಂಟೆಗಳು ಎಷ್ಟದಾವ ಅಂತ ಇಲ್ಲಿ ಬರ್ಕೋಬೇಕಾಕತಿ ನಾನು. ಮುಂದೆ ನಾನು ಇದು ಬರೆದ್ರೆ ಹಿಂಗ್ ಬರೆದ್ರೆ ಎಷ್ಟಾಯ್ತು 25 ಆಯ್ತು. ಇನ್ನು ಈ 3 ಖಾನೆಗಳಿಂದ ನಾನು ಅತ್ಯಂತ ದೊಡ್ಡ ಸಂಖ್ಯೆ ಎಲ್ಲಿ ಮಠ ಹೋಗ್ಬೋದು? ನಾನು ಎಲ್ಲಿ ಮಠ ಹೋಗ್ಬೋದಪ್ಪ ಅಂದ್ರ ಇಲ್ಲೂ ಸಹಿತ 4, ಇಲ್ಲೂ ಸಹಿತ 4, ಇಲ್ಲೂ ಸಹಿತ 4 ಅಂದ್ರೆ 25 4, 25 4 ಅದು. ಇವು 25 4 ಗಂಟೆ ಅಂದ್ರೆ ಇಷ್ಟ ಮಾಡೋಣ. ಆಮೇಲೆ ಇವು 5 ಇವು ಎಷ್ಟು 5 4 ಗಂಟ. ಆಮೇಲೆ ಬಿಡಿಕಾಲ 4. ಸೊ 25 4 100, 120, 124, 124 ಮಟ್ಟ ನಾನು ಇಲ್ಲಿ ಹೋಗ್ಬೋದು. ಈಗ 125 ಬರಿಬೇಕಾದ್ರ ಆಟೋಮ್ಯಾಟಿಕಲಿ ನಾನು 4ನೇ ಸ್ಥಾನಕ್ಕೆ ಹೋಗ್ಬೇಕು. ಓಕೆ, ಇಲ್ಲಿ ಏನ್ ಬರಿಬೇಕು? ನಾನು 125 ಬರಿಬೇಕಾದ್ರೆ ಇಲ್ಲಿ 1 ಬರಿತೇನೆ. ಇಲ್ಲಿ ಏನು ಬರೀದಿಲ್ಲ, ಇಲ್ಲೇನು ಬರೀದಿಲ್ಲ. ಇದು ಆಟೋಮ್ಯಾಟಿಕಲಿ ಏನ್ ಹೇಳ್ತೈತೆ ನನಗ 125 ಹೇಳ್ತೈತೆ. ಈಗ ಹಂಗಾದ್ರೆ 4 ಸ್ಥಾನಗಳಿಂದ ಚಾಟ್ ಒಳಗೆ ಟೈಪ್ ಮಾಡ್ಬೇಕು, ಯಾರು ಹೇಳ್ಬಾರ್ದು. 4 ಸ್ಥಾನಗಳಿಂದ ನಾವು ಬರಿಬಹುದಾದಂತಹ ಅತ್ಯಂತ ದೊಡ್ಡ ಸಂಖ್ಯೆ ಎಷ್ಟಾಕೈತಿ ಚಾಟ್ ಒಳಗೆ ಯೋಚನೆ ಮಾಡಿ ಬರೀರಿ, ಲಘು ಮಾಡಕ್ ಹೋಗ್ಬೇಡ್ರಿ. 4 ಸ್ಥಾನಗಳಿಂದ ಅತ್ಯಂತ ದೊಡ್ಡ ಸಂಖ್ಯೆ ಯಾವ್ದನ್ನು ಬರೀ. ಸುಮ್ನೆ ಅನ್ಮ್ಯೂಟ್ ಮಾಡ್ಬೇಡ್ರಿ, ಸುಮ್ನೆ ಗಡಬಡಿ ಮಾಡಿ ಬರಿಬೇಡ್ರಿ. ವಿದ್ಯಾ, ಶಫಿ ಗಡಬಡಿ ಮಾಡಾಕತ್ತೀರಿ, ಗಡಬಡಿ ಮಾಡ್ಬೇಡ್ರಿ. ಮಹಾದೇವಿ ಗಡಬಡಿ ಮಾಡಾಕ್ತೀರಿ, ಸಾವಕಾಶ ಯೋಚನೆ ಮಾಡಿ ಮಾಡಿ. ನೀವು ಅನ್ಮ್ಯೂಟ್ ಮಾಡ್ಬಿಟ್ರೆ ಯಾರಾದ್ರೂ ಸುಮ್ಮನೆ ಉಳಿದವ್ರ ನಿಮ್ ಹೆಸರು ತಗೊಳ್ತಾರೆ ನೋಡ್ರಿ, ಸರಿಯಲ್ಲ, ಹೌದಿಲ್ಲ? ಲಕ್ಷ ಕೊಟ್ಟು ಕೇಳ್ರಿ, ಶಾಂತಾಗಿ. ಅಲ್ಲಿ ನಾನು ಏನ್ ಬರೆಯಕತ್ತೇನಲ್ಲ ಶಾಂತಾಗಿ ಸ್ವಲ್ಪ ನೋಡ್ರಿ, ಯಾಕೆ ತಪ್ಪಾಕತ್ತೀರಿ ನನ್ಗೆ ಗೊತ್ತಿಲ್ಲ. ಸ್ವಲ್ಪ ಶಾಂತಾಗಿ ಶ್ರೀಶ್ ಎಲ್ಲರೂ, ಪ್ರೀತಮ್ ಎಲ್ಲರೂ ತಪ್ಪಾಕತ್ತೀರಿ. ಯಾಕೆ ಗಡ್ಬಡಿ ಮಾಡಕತ್ತೀರಿ? ಹಿಂಗ್ ಗಡ್ಬಡಿ ಮಾಡೋದು ನಿಮ್ದು ಒಳ್ಳೇದಲ್ಲ. ನೀವು ಸ್ವಲ್ಪ ಚೇಂಜ್ ಮಾಡ್ಕೋರಿ, ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಲಕ್ಷ ಕೊಟ್ಟು ನೋಡ್ರಿ, ಬರೆಯೋದು ಬಿಡ್ರಿ. ಈಗ ನೀವು ಯಾರಿಗೂ ನೀವು ಬಹಳ ಹುಷಾರಂತ ತೋರಿಸುವ ಅವಶ್ಯಕತೆ ಇಲ್ಲ, ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಐತಿ. ಏಕಾಗ್ರತೆಯಿಂದ ನೋಡ್ರಿ. ಈಗ ಇನ್ನೂ ನೋಡ್ರಿ, ಇನ್ನೂ ಟೈಪ್ ಮಾಡೋದು ಬಿಡವಲ್ರಿ. ನೋಡು, ಇನ್ನೂ ಟೈಪ್ ಮಾಡೋದು ಬಿಡವಲ್ರಿ. ಈಗ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ ಅಷ್ಟೇ. ನೀವ್ ಹಿಂಗ ಮಾಡಕತ್ರ ನಾನು ಹೇಳಿದ್ದನ್ನು ನೀವು ಕೇಳಿಲ್ಲ ಅಂತಂದ್ರ ನಾನು ಏನ್ ಮಾಡೋದಿಲ್ಲ, ನೀವು ಹೇಳಿದ್ದು ನಾನು ಕೇಳಂಗಿಲ್ಲ. ಇನ್ನೊಮ್ಮೆ ಹೇಳ್ರಿ ಅಂದ್ರೆ ನಾ ಹೇಳಂಗಿಲ್ಲ. ನಾನು ಒಂದೇ ರೀತಿಯಿಂದ ಹೇಳ್ಕೊಂತ ಹೋಗ್ತೀನಿ. ಯಾರು ತಿಳ್ಕೊತಾರಿ ಅವ್ರು ಇಲ್ಲ ತಿಳ್ಕೊತಾರಿ. ರೇಖಾ, ನಾನು ಇನ್ನೇನ್ ಹೇಳಿದ್ದೀನಿ ನಿಂಗ? ರೇಖಾ ಗುಡ್ಸಲ್ ಮನಿ, ದಯವಿಟ್ಟು ಲಕ್ಷ ಕೊಟ್ಟು ನಾನು ಏನ್ ಹೇಳಿದ್ನೀಗ? ರೇಖಾ, ಏಕಾಗ್ರತೆಯಿಂದ ಕೇಳು ಅಂತ ಹೇಳಿದ್ನಲ್ಲ, ಕೇಳ್ಸಾಕ್ತೈತಿ ನಿಮ್ಗೆಲ್ಲರಿಗೂ ಸ್ಪಷ್ಟವಾಗಿ ನಾನು ಹೇಳಾಕತ್ತಿದ್ದು? ಸಮಾಧಾನಲೆ ಕೊಡ್ರಿ, ಒಂದ್ ಸ್ವಲ್ಪ ಸಮಾಧಾನಲೆ ಕೊಡ್ರಿ, ಸ್ವಲ್ಪ ತಿಳಿತೈತಲ್ಲ. ನಾನು ಹೇಳೋದನ್ನಷ್ಟೇ ಕೇಳ್ರಿ, ಯಾರು ಕ್ವಶನ್ ಕೇಳೋಂಗಿಲ್ಲ ಈಗ. ಓಕೆ, 4 ಸ್ಥಾನದೊಳಗೆ ನಾವು ಏನ್ ಬರಿಬಹುದು ನೋಡ್ಕೊಡ್ರಿ. 4 ಸ್ಥಾನದೊಳಗೆ ನಾನು 4 ಸ್ಥಾನದೊಳಗೆ ಅತ್ಯಂತ ದೊಡ್ಡ ಸಂಖ್ಯೆ ಯಾವಾಗ ಆಗ್ತೈತಿ? ಇಲ್ಲಿನೂ 4 ಬರಿತೀನಿ,
ಇಲ್ಲಿನೂ 4 ಬರಿತೀನಿ, ಇಲ್ಲಿನೂ 4 ಬರಿತೀನಿ, ಇಲ್ಲಿನೂ 4 ಬರಿತೀನಿ. ಇದು 4 ಸ್ಥಾನದೊಳಗ ನನಗೆ ಅಗದಿ ದೊಡ್ಡ ಸಂಖ್ಯೆಯನ್ನು ಕೊಡ್ತೈತಿ. ಇದೇನ್ ಹೇಳಾಕತ್ತೈತಿ, ಇದು ಎಷ್ಟೊತ್ತು ಗಂಟಿತ್ತು, ಇದು ಬಿಡಿದಿತ್ತು, ಇದು 25 ಗಂಟು, ಸಾರಿ 5 ಗಂಟಿತ್ತು, ಇದು 25 ಗಂಟಿತ್ತು, ಇದು 125 ಗಂಟಿತ್ತು. ಸೊ ಎಷ್ಟಾತ್ ನಮ್ದು 125 4 ಚೀಲಗಳದಾವೆ, 125 ಮಾವಿನ ಹಣ್ಣದು 4 ಚೀಲಗಳು ಅಂತ ಅರ್ಥ. ಆಮೇಲೆ 25 4 ಚೀಲ, ಆಮೇಲೆ 5 4 ಚೀಲ, ಆಮೇಲೆ 4 ಮಾವಿನ ಹಣ್ಣು. ಸೊ 125 4 ಚೀಲ ಅಂದ್ರೆ ಎಷ್ಟಾತಿದು 500 ಪ್ಲಸ್ 25 4 ಚೀಲ ಅಂದ್ರೆ 100 ಪ್ಲಸ್ 5 4 ಚೀಲ ಅಂದ್ರೆ 20 ಪ್ಲಸ್ 4, ಸೊ 624 ಬರಿಬಹುದು ನಾನು. ಅಂದ್ರೆ ನೋಡ್ರಿ, ಮೊದಲನೇ ಬರೀ ಬಿಡಿ ಕಾಲದೊಳಗೆ ನಾನು ಎಲ್ಲಿವರೆಗೆ ಬರಿಬಹುದಾಗಿತ್ತು, ಕೇವಲ 4 ಮಟ್ಟ ಬರಿಬಹುದಾಗಿತ್ತು. ಎರಡನೇದ್ರೊಳಗ ಅಂದ್ರೆ ಎಷ್ಟು ಬರಿಬಹುದಾಗಿತ್ತು ನೋಡ್ರಿ, ನಾನು 5 ಘಾತ 1 ಮೈನಸ್ 1 ಬರಿಬಹುದಾಗಿತ್ತು. 5 ಘಾತ 1 ಅಂದ್ರೆ 5 ಮೈನಸ್ 1 4 ಬರಿಬಹುದಾಗಿತ್ತು. 2 ಸ್ಥಾನ ಕೊಟ್ಟಾಗ ನನಗ 5 ಘಾತ 2 ಮೈನಸ್ 1 ಅಂದ್ರೆ ಎಲ್ಲಿವರೆಗೆ ಬರಿಬಹುದಾಗಿತ್ತು ನಾನು, 5 ಘಾತ 1 5 ಘಾತ 2 25 ಮೈನಸ್ 1 24. 3 ಸ್ಥಾನ ಕೊಟ್ಟಾಗ 5 ಘಾತ 3 ಮೈನಸ್ 1, 5 ಘಾತ 3 ಎಷ್ಟು 125 ಮೈನಸ್ 1 124 ಬರಿಬಹುದು. 4 ಸ್ಥಾನ ಕೊಟ್ಟಾಗ 5 ಘಾತ 4 ಮೈನಸ್ 1 625 ಮೈನಸ್ 1 624 ಬರಿಬಹುದಾಗಿತ್ತು. ಸೊ ನನಗೆ 5 ಸ್ಥಾನ ಕೊಟ್ಟೆ ಅಂದ್ರೆ ಎಷ್ಟಾಕೈತಿ, ಯಾರು ಹೇಳ್ತೀರಿ, ಟೈಪ್ ಮಾಡ್ರಿ. ಈಗ 5 ಸ್ಥಾನ ಕೊಟ್ಟೆ ಅಂದ್ರೆ ಎಲ್ಲಿವರೆಗೆ ಬರಿಬಹುದು ನಾನು, ಯೋಚನೆ ಮಾಡಿ, ಯಾರು ಗಡ್ಬಡಿ ಮಾಡೋದಿಲ್ಲ. ನಾನು ಬಹಳ ಶಾಣೆ ಅಂತ ತೋರ್ಸ್ಕೊಳಕ್ ಹೋಗ್ಬೇಡ್ರಿ, ಹಂಗಾದ್ರೆ ನೀವು ದಡ್ಡ ಆಗ್ಬಿಡ್ತೇನೆ. ಯೋಚನೆ ಮಾಡಿ, ಒಂದೇ ಸಲಕ್ಕೆ, ಇನ್ನೊಂದ್ಸಲ ಬರಬಾರ್ದು ಗಣಿತೊಳಗೆ, ಒಂದೇ ಸಲಕ್ಕೆ ಬರ್ಬೇಕು, ಎಲ್ಲರದು ಒಂದೇ ಉತ್ತರ ಬರ್ಬೇಕು. ತಪ್ಪು ಉತ್ತರ ಬಂದ್ರೆ ನಿಮ್ಗೆ ಶೇಮ್ ಅನಿಸ್ಬೇಕದು. ಅಷ್ಟೊಂದು ಯೋಚನೆ ಮಾಡಿ, ನಿಮ್ಗೆ ಲೇಟ್ ನಾ ಲಘು ಮಾಡ್ರಿ ಅಂತ ಹೇಳತ್ತಿಲ್ಲ. ಸೊ 3124 ಕರೆಕ್ಟ್ ಆನ್ಸರ್. ಯಾಕಂದ್ರೆ ಈಗಾಗಲೇ ಇಷ್ಟೆಲ್ಲ ಬರ್ದಿದ್ದೇನೆ ಇಲ್ಲಿ ಬೋರ್ಡ್ ಮೇಲೆ, ಬಹಳ ಸಿಂಪಲ್ ಇತ್ತು. ಇದನ್ನ ಯಾರು ಕರೆಕ್ಟ್ ಆಗಿ ಮಾಡಿಲ್ಲ, ನೀವು ಸ್ವಲ್ಪ ನೀವು ಕೇಳಿಸುವಿಕೆಯನ್ನು ನಿಮ್ಗೆ ಇಂಪ್ರೂವ್ ಮಾಡ್ಕೋಬೇಕು. ನೀವು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ಬಹಳ ಹಿಂದೆ ಉಳಿತೀರಿ. ನಾನೀಗ ಹೇಳಕತ್ತೀನಿ 5 to the power 5 3125 ಆಗ್ತೈತೆ. ಆಕ್ಚುಲಿ ಮೈನಸ್ 1 ಮಾಡ್ಬೇಕು ಬಸನಗೌಡ. 5 to the power 5 5 ಘಾತ 5 3125 ಆಗ್ತೈತಿ. ಮೈನಸ್ 1 ಮಾಡಿದಾಗ 3124 ಆಗ್ತೈತಿ. ಅಲ್ಲಿವರೆಗೆ ನಾವು ಹೋಗ್ಬೋದು, ಯಾವಾಗ ಎಷ್ಟು ಸ್ಥಾನ ಕೊಟ್ಟಾಗ 5 ಸ್ಥಾನ. ಓಕೆ, ಈಗ ನೀವು ಏನ್ ಮಾಡ್ಬೇಕು, ಇದೇ ಪದ್ಧತಿ ಒಳಗ ಈ ಎಲ್ಲಾ ಸಂಖ್ಯೆಗಳನ್ನ ಬರಿಬೇಕು. ಈ ಪದ್ಧತಿ, ಈ 5 ಗಂಟೆಗಳು, ಈ ಪದ್ಧತಿಗೆ ನಾನು ಏನ್ತೀನಿ 5 ಗಂಟೆಗಳ ಪದ್ಧತಿಯನ್ನು ಇಂಗ್ಲಿಷ್ ಅಂಕಿಗಳನ್ನು ಬಳಸೋಣ. ಈ ಕರೆ ಒಂದ್ ನಿಮಿಷ, ಟ್ರಯಾಂಗಲ್ ಬಳಸೋಂಗಿಲ್ಲ, ಈಗ ಇಂಗ್ಲಿಷ್ ಅಂಕಿಗಳನ್ನ ಬಳಸೋಣ. ಯಾವ ಇಂಗ್ಲಿಷ್ ಅಂಕಿಗಳನ್ನ ಇಲ್ಲದ ನೋಡಿ, ಇವನ್ನ ಇದಕ್ಕೆ 1 ಅಂತ ಕರಿತೇವೆ ನಾವು. ಇದು ಇವನ್ನ ಉಪಯೋಗಿಸೋಣ. ಸ್ಕ್ರೀನ್ ಕಾಣಿಸ್ತದ, ಸ್ಕ್ರೀನ್ ಕಾಣಲಿ, ಎಲ್ಲರಿಗೂ ಸ್ಕ್ರೀನ್ ಕಾಣುವತ್ತು. ಸರಿ ಸರಿ ಅಂತಿಗೆ ಯಾರೋ ಹಾಕತ್ತೀರಿ, ಅವ್ರು ಕೇಳ್ಬೇಕು ಏನು. ಇವು ಇಂಗ್ಲಿಷ್ ಅಂಕಿಗಳು ಹೆಂಗ್ ಬರ್ತಾರೆ? ಹೆಸರು ಹೇಳು, ನಿಂದು
ಹೆಸರು ಹೇಳು. ಕೌಶಲ್ಯ ರೀ. ಕೌಶಲ್ಯ, ಏನ್ ನಿನ್ ಪ್ರಶ್ನೆ? ಇಂಗ್ಲಿಷ್ ಅಂಕಿಗಳ್ ತಗೋತೇನಂತಂದ್ರಲ್ರಿ, ಹ್ಮ್ ಅವ್ ಇಂಗ್ಲಿಷ್ ಅಂಕಿ ಹೆಂಗ್ ಬಂದ್ರಿ? ನಾ ಏನ್ ಹೇಳಿದ್ನಿ ಅದ್ರ ಬಗ್ಗೆ ಯಾರಾದ್ರೂ ಇದಕ್ಕೆ ಉತ್ತರ ಕೊಡ್ತೀರಿ? ಕೌಶಲ್ಯಾಗ ಏನಾದ್ರು ಒಬ್ರು ಯಾರು ಉತ್ತರ ಕೊಡ್ತೀರಿ? ಕೈ ಎತ್ರಿ ಕೌಶಲ್ಯಾಗ. ಓಕೆ, ಪ್ರಜ್ವಲ್ ಹೇಳು, ಏನ್ ಹೇಳ್ತಿ? ಪ್ರಜ್ವಲ್ ಹೇಳು. ಗಾಯತ್ರಿ ಕೇಳು, ಗಾಯತ್ರಿ ಹೇಳು. ನಾವ್ ಯಾವ್ದ್ ಬೇಕಾದ್ ಚಿಹ್ನೆನು ಇಟ್ಕೋಬಹುದ್ರಿ. ಹೌದಲ್ಲ ಕೌಶಲ್ಯ? ಎಷ್ಟು ಸಲ ಹೇಳಿದ್ರ ಬಗ್ಗೆ ನಾನು? ಯಾವ್ದಾದ್ರು ಚಿಹ್ನೆ ಇಟ್ಕೊಳ್ಬೇಕು. ಕನ್ನಡದೊಳಗು ನೋಡ್ರಲ್ಲಿ ಬೇರೆ ಚಿಹ್ನೆಗಳು ಅದಾವು, ಚಿತ್ರಗಳು ಬೇಕಾದ ನೀವು ಚಿತ್ರಗಳನ್ನ ಇಟ್ಕೋಬಹುದಾಗಿತ್ತು. ಮನುಷ್ಯ ಅದನ್ನ ಇಟ್ಕೊಂಡ ಅಂತ ನಾನು ಹೇಳಿಲ್ಲ ನಿನಗೆ ಎಷ್ಟು ಸಲ? ಹೌದ್ರಿ. ಹಾ, ಏನ್ ಪ್ರಶ್ನೆ ಮತ್ತೆ ನಿಂದು? ಪ್ರಜ್ವಲ್ ನೀನ್ ಕೊಡೋ ಆನ್ಸರ್ ಆಕಿಗೆ ಏನ್ ಕೊಡ್ತೀನಿ ನೋಡೋಣ. ನಾನ್ ಹೇಳೋದು ಯಾಕೋ ತಿಳಿವಲ್ತು ಕೌಶಲ್ಯಾಗ. ಪ್ರಜ್ವಲ್ ನೀನ್ ಹೇಳು. ಹಾರಿ ಸರ್. ಸರಿ, ನೀವ್ ಆಮೇಲೆ ಹೇಳಿ ಸೊನ್ನೆಗ್ ನಾವ್ ಹೆಂಗ್ ಯಾವ್ದ್ ಬೇಕಾದ ಚಿಹ್ನೆ ಇಟ್ಕೋಬಹುದು ಅಂತ ಹೇರ್ಲ ರೀ. ಅದ್ರ ಟೈಪ್ ನಾವ್ ಯಾವ ಸಂಖ್ಯೆ ಯಾವ್ದ್ ಬೇಕಾ ಚಿಹ್ನೆ ಇಟ್ಕೋಬಹುದ್ರಿ. ಹೌದು, ಇಲ್ಲೇ ನೋಡ್ರಿ ಇಲ್ಲೇ ನಾನು 2 ತರ ತೋರಿಸ್ತೀನಿ. ಇಲ್ಲೇ 2 ತರ ಸರಿ, ನಾ ಹೇಳ್ತಾನ್ರಿ. ಒಂದ್ ನಿಮಿಷ ಕೌಶಲ್ಯ ಇಲ್ಲಿ ನೋಡಿ, ಇಲ್ಲಿ ಇಂಗ್ಲಿಷ್ ಅಂಕಿಗಳು ಇವನ್ ತಗೊಂಡ್ರು, ಕನ್ನಡದವ್ರು ಇದನ್ನ ತಗೊಂಡ್ರು, ಹಿಂದಿದವ್ರು ಮತ್ತೆ ಯಾವ್ದೋ ತಗೊಂಡ್ರು, ತಮಿಳರು ಮತ್ತೆ ಯಾವ್ದೋ ತಗೊಂಡ್ರು, ಯಾರೋ ಒಬ್ರು ಚಿತ್ರಗಳನ್ನ ಬರ್ಕೊಂಡ್ರು ಅಷ್ಟೇ, ಮತ್ತೇನಿಲ್ಲ ಅದ್ರೊಳಗ. ಇದನ್ನೇ ಯಾಕೆ ತಗೊಂಡ್ರು ಅಂದ್ರ ಇದನ್ನೇ ತಗೋಬೇಕು ಅಂತ ಏನ್ ಇರ್ಲಿಲ್ಲ ಅಂತ ಹೇಳಕತ್ತೇನೆ. ಈಗ ನಾನು ಏನಾದ್ರೂ ತಗೋಬಹುದಾಗಿತ್ತಿಲ್ಲ. ನಾನು ಏನ್ ಪ್ರಶ್ನೆ ಕೌಶಲ್ಯ ನಿಂದು? ಏನಿಲ್ಲ. ಸ್ವಲ್ಪ ನೀನು ಕೌಶಲ್ಯ ಒಂದ್ ಕೆಲಸ ಮಾಡ್ಬೇಕು. ಇನ್ಮ್ಯಾಗಿಂದ ಏನ್ ಮಾಡ್ಬೇಕು, ಕ್ಲಾಸ್ ಆದ್ಮೇಲೆ ಸ್ವಲ್ಪ ಇನ್ನೊಮ್ಮೆ ನಿನಗೆ ಯಾವ ಸ್ಪಷ್ಟ ಆಗಿರ್ಲಿಲ್ಲ ಅಂದ್ರೆ ವಿಡಿಯೋ ನೋಡೋದು ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಕಲ್ಕೊ. ಕ್ಲಾಸ್ ಆದ್ಕೂಡಲೇ ಕ್ಲಾಸ್ ಅಟೆಂಡ್ ಆಗೋದ್ರಿಂದ ನೀವು ಹುಷಾರಾಗೋದಿಲ್ಲ. ನೀವು ಹುಷಾರಿಗಾಗ್ಲೇ ಅದೇ ರೀ, ನೀವು ಇನ್ನಷ್ಟು ಹುಷಾರಾಗ್ಬೇಕು ಅಂದ್ರೆ ಸ್ವಂತ ಯೋಚನೆ ಮಾಡೋದನ್ನ ಬಹಳ ಮುಖ್ಯ. ನಾನು ಅದನ್ನೇ ಹೇಳ್ತಿರ್ತೇನೆ ನಿಮ್ಗೆ ಯಾವತ್ತು. ಬರೀ ನನ್ನ ಕ್ಲಾಸ್ ಅಟೆಂಡ್ ಆಗೋದ್ರಿಂದ ಅಥವಾ ಮತ್ತಾರ್ದೋ ಕ್ಲಾಸ್ ಅಟೆಂಡ್ ಆಗೋದ್ರಿಂದ, ಸ್ಕೂಲಿಗೆ ಹೋಗೋದ್ರಿಂದ ನಮ್ಮ ಬ್ರೈನ್ ಬೆಳೆಯೋದಿಲ್ಲ. ನಾವು ಬ್ರೈನ್ ಬೆಳಿಬೇಕಂದ್ರೆ ಸ್ವಂತ ಯೋಚನೆ ಮಾಡ್ಬೇಕು. ನೀವೆಲ್ಲರೂ ಬಹಳ ಬ್ರೈಟ್ ಹುಡುಗರಿದ್ದೀರಿ. ಪ್ರತಿಭಾ ಪೋಷಕದೊಳಗೆ ಅದೇ ಅಂದ್ರೆ ಈಗಾಗಲೇ ನೀವೆಲ್ಲರೂ ಬ್ರೈಟ್ ಹುಡುಗರಿದ್ದೀರಿ. ಒಂದು ಪ್ರಾಕ್ಟೀಸ್ ಅನ್ನು ನೀವು ಚೇಂಜ್ ಮಾಡ್ಕೊಳ್ಬೇಕು. ಏನಪ್ಪಾ ಅಂದ್ರೆ ಕ್ಲಾಸ್ ಅಟೆಂಡ್ ಆದ ಕೂಡಲೇ ಅದನ್ನ ಅಲ್ಲೇ ಬಿಟ್ಟು ಹೋಗೋಂಗಿಲ್ಲ. ಯೋಚನೆ ಮಾಡೋದು, ಏನ್ ಹೇಳಕತ್ತಿದ್ದಾರೆ ಸರ್, ಬೇರೇನು ಚಿಹ್ನೆ ಬಳಸಬಹುದಾಗಿತ್ತು ಅಂದ್ರೆ ಅರ್ಥ ಏನು ನೋಡ್ರಿ. ಈ ಟ್ರಯಾಂಗಲ್ ದಿಂದನೂ ನಾನು ಸಂಖ್ಯೆಗಳನ್ನು ಬರಿಬಹುದಾಗಿತ್ತು. 1, 2 ಇಂಗ್ಲಿಷ್ ಅಂಕಿಗಳನ್ನು ಬಳಸಿನೂ ನಾನು ಬರಿಬಹುದಾಗಿತ್ತು. ಕನ್ನಡ ಅಂಕಿಗಳನ್ನು ಬರಿಬಹುದು. ನಾವು ಒಪ್ಕೊಂಡ್ ಬಿಟ್ರೆ ಆಯ್ತು, ಈ ಚಿಹ್ನೆ ಇದಪ್ಪಾ ಅಂತ ಒಪ್ಕೊಂಡ್ ಬಿಟ್ರೆ ಆಯ್ತು ಅಷ್ಟೇ. ಹೌದು ಇಲ್ಲೋ? ನಾವೆಲ್ಲ ಒಪ್ಕೊಂಡ್ ಬಿಟ್ರೆ ಆಯ್ತು. ಅದು ಒಪ್ಕೊಳ್ಳೋದು ಇಷ್ಟೇ ಇಂಪಾರ್ಟೆಂಟ್ ಅಷ್ಟೇ. ಈಗ ಇಂಗ್ಲಿಷರು ಇದನ್ನ ಒಪ್ಕೊಂಡ್ರು, ಈಗ ಇವನು ಉಪಯೋಗಿಸೋಣ ನಾವು. 1ಕ್ಕಿದನ, 2ಕ್ಕಿದನ, 3ಕ್ಕಿದನ, 4ಕ್ಕಿದನ, 0ಗೆ ಇದನ್ನ ಉಪಯೋಗಿಸೋಣ. ಇವನ್ನೇ ಉಪಯೋಗಿಸೋಣ. ಇಲ್ಲಿ ಏನದವಲ್ಲ ಎಕ್ಸಾಕ್ಟ್ ಆಗಿ ಇವನಷ್ಟೇ ಉಪಯೋಗಿಸೋದು. ಓಕೆ, ಇದನ್ನು ಉಪಯೋಗಿಸೋದಿಲ್ಲ. ಈ ಚಿಹ್ನೆ ಗೊತ್ತಿಲ್ಲ ನಮ್ಗೆ. ನೋಡ್ರಿ, ಈ ಚಿಹ್ನೆ ನಾವು ಬರಿಬೇಡ್ರಿ, ಈ ಚಿಹ್ನೆ ಬರಿಬೇಡ್ರಿ. ಇವನ್ ಯಾವ್ದನ್ನು ಬರೆಯಲ್ದೆ ನೆನ್ಪಿಟ್ಕೋರಿ. ಇವನ್ನಷ್ಟೇ ಬಳಸ್ಬೇಕು. ಇಲ್ಲಿ ಏನದಾವಲ್ಲ ಇವನ್ನಷ್ಟೇ ಬಳಸಿ ಇವನ್ನೆಲ್ಲ ಮಾಡಿ 4, 5, 9, 10, 15, 24, 25, 100 ಮಾಡ್ರಿ. ಮಾಡಿ ಆದ್ಮೇಲೆ ಎಲ್ಲ ಆದ್ಮೇಲೆ ಟೈಪಿಂಗ್ ಮಾಡೋದು. ಒಂದ್ರ ಬಾಜುಕ್ ಒಂದೊಂದ ಟೈಪ್ ಮಾಡೋಂಗಿಲ್ಲ, ಕಾಮ ಹಾಕಿ ಟೈಪ್ ಮಾಡೋದು. ಸೊ ಇವನ್ನೆಲ್ಲ ಮೊದಲು ಮಾಡ್ರಿ. ಸ್ವಲ್ಪ ಟೈಮ್ ಕೊಡ್ತೀನಿ. ಸರ್ ಸ್ಕ್ರೀನ್ ಕಾಣುವಲ್ತ್ರಿ. ಸರಿ, ಸ್ಕ್ರೀನ್ ಕಾಣುವಲ್ರಿ. ಸರ್ ಅದನ್ನ ಏನ್ ಮಾಡ್ಬೇಕು ಇನ್ನೊಂದ್ಸಲ ಹೇಳಿ ಸರ್, ನನಗ ಅದು ಕೇಳಿಸಿಲ್ಲ ಸರ್. ಈ ಎಲ್ಲಾ ಸಂಖ್ಯೆಗಳನ್ನು ಇಲ್ಲೇನ್ ತೋರಿಸಿಲ್ಲ. ಇಲ್ಲಿ 4, 5, 9, 15, 24, 25, 100 ಈ ಒಂದೊಂದನ್ನು ಈ 5 ಗಂಟೆಗಳ ಪದ್ಧತಿಯೊಳಗೆ ಬರಿಬೇಕು. ನಾನು 5 ಗಂಟೆಗಳ ಪದ್ಧತಿಯೊಳಗೆ ಬರಿಬೇಕು. ನಿಮಗೆ ಒಂದೆರಡು ಉದಾಹರಣೆ ತೋರಿಸ್ತೀನಿ. 4ನ್ನ ಹೆಂಗ್ ಬರೀಲಿ? ಬಿಡಿ
4 ನಾನು ಹೆಂಗ ಬರಿತೀನಿ 4 ಹೆಂಗ ಬರಿತೀನಿ 5 ಹೆಂಗ್ ಬರೀಲಿ ಮುಂದ್ ಸ್ಟಾರ್ ಕೊಡ್ರಿ ಸ್ಟಾರ್ ಅಲ್ಲ ಇಲ್ಲದ ನೋಡ್ರಿ ಇವನ್ನ ಉಪಯೋಗಿಸೋದು ಇಲ್ಲದ ನೋಡ್ರಿ 1 0 ರೀ 1 and 0 1 0 ಮಾಡ್ತೇವ್ರಿ ಸರಿ ಮಾಡ್ರಿ ಗುರುತು ಸರಿ ಸರಿ ಹಾ ಏನ್ ಕ್ವಶನ್ ಇದ್ರಿ 5 ರೀ ಹಾ 5 ಹೆಂಗ್ ಬರೋದ್ರಿ ಇಲ್ಲಿ ತೋರ್ಸಿಲ್ಲ ಹಾ ಸರ್ ಇಂಗ್ಲಿಷ್ ಅಂಕಿ ಬಳಸ್ಬಹುದ್ರಿ ಇಂಗ್ಲಿಷ್ ಅಂಕಿನೇ ಬಳಸಬೇಕು ಹಾ ರೀ ಸರಿ 1 4 ಅಂತ ಬರೋದು ನಡೆಯಂಗಿಲ್ಲನ್ರಿ ಸರಿ ಇದಕ್ಕ 1 4 ಅಂತ ಬರೆದ್ರೆ ಏನಂತ ಅರ್ಥ ನಮ್ಮ ಪದ್ಧತಿ ಒಳಗ 1 4 ಅಂತ ಬರೆದ್ರೆ ಅಂತಂದ್ರ 9 ಆಯ್ತು 14 ಹಾನ್ರಿ 9 5 ಗಂಟೆ 1 ಮ್ಯಾಲ ಬಿಡಿ 4 ಆಗ್ಬಿಡ್ತೈತಿ 9 ಅಂತ ತಿಳ್ಕೊಂಡ್ಬಿಡ್ತಾರ ನೀ ಬರದ್ರ ನಮ್ಮ ಪದ್ಧತಿ ಹಂಗೈತಿ ನೋಡ್ರಿ ಎಷ್ಟು ಚಂದ ಐತಿ ಪದ್ಧತಿ ಸ್ಕ್ರೀನ್ ಕಾಣುವತ್ತು ಅಲ್ಲಿ ಪಿನ್ ಅನ್ಪಿನ್ ಎಲ್ಲ ಪಿನ್ ಆಗಿರ್ಬೇಕು ನೋಡ್ರಿ ಅನ್ಪಿನ್ ಮಾಡ್ಕೊಂಡ್ರೆ ಕಾಣಿಸ್ತದೆ ಯಾರಿಗೆ 4 ಬರಿಬೇಕು ನಾನು ಹೇಳ್ತೀನಿ ನೋಡ್ರಿ ಯಾರಿಗೆ ಕಾಣಿಸ್ತಿಲ್ಲ ನೋಡ್ಕೊರಿ ಮೊದಲನೇಕ 4 ಆಮೇಲೆ 5 ಬರಿಬೇಕು ಆಮೇಲೆ 9 ಬರಿಬೇಕು 4 5 9 ಕನ್ನಡದಾಗ ಬರ್ಕೊಡಿ 4 5 9 10 15 ಕನ್ನಡದಾಗ ಬರ್ಕೊಡಿ ಅಕ್ಷರದೊಳಗೆ 15 24 25 100 ಕಾಮ ಯಾಕೆ ಉಪಯೋಗಿಸಕತ್ತೀರಿ ಬರಿಬೇಕಾದ್ರ ಸೌಮ್ಯ ಕಾಮ ಯಾಕೆ ಉಪಯೋಗಿಸಕತ್ತೀರಿ ಕಾಮ ಅಲ್ಲ ಕಾಮ ಬೇಕಾಗಿಲ್ಲ ಸಂಖ್ಯೆ ಅದು ಒಂದೇ ಸಂಖ್ಯೆ ಬರಿಬೇಕಾದ್ರೆ ನಡಕ್ ಕಾಮ ಉಪಯೋಗಿಸ್ಬೇಡ್ರಿ ಸೌಮ್ಯ ನೀನ್ ಒಂದೇ ಸಂಖ್ಯೆ 5 ಬರಿಬೇಕಾದ್ರೆ 1 0 ಅಷ್ಟೇ ಅದು 1,0 ಅಲ್ಲ ಓಕೆ ಸೊ ಇಲ್ಲಿ ಬರಿತೇನೆ ನೋಡ್ರಿ 9ಕ್ಕೆ 1 4 ನೀವು ಚೆಕ್ ಮಾಡ್ಕೊರಿ 10ಕ್ಕೆ 2 0 15ಕ್ಕೆ ಎಷ್ಟು 3 0 14ಕ್ಕೆ ಎಷ್ಟು 4 44 ಅಲ್ಲ ಅದು 44 ಅಲ್ಲ ಅದು 4 4 1 0 0 1 0 0 next 400 ವೆರಿ ಗುಡ್ ಓಕೆ ಸೊ ಏನ್ ಮಾಡ್ತೀನಿ ಒಂದು ಕ್ವಿಕ್ ಕ್ವಶನ್ ಕೇಳ್ತೀನಿ ಯಾರ್ಯಾರಿಗೆ ಈ ಪದ್ಧತಿ ಕ್ಲಿಯರ್ ಆಯ್ತು ಅವ್ರ ಅಷ್ಟೇ ಕೈ ಎತ್ರಿ ಪೂರ್ತಿ ಈ ಪದ್ಧತಿ ಸ್ಪಷ್ಟ ಆಯ್ತು ಅನ್ನೋರ್ ಕೈ ಎತ್ರಿ ನೋಡೋಣ ಎಷ್ಟು ಮಂದಿ ಇದ್ರಿ 83 ಬಹಳ ಮಜಾ ಬಂದಿರ್ತೈತಿ ತಿಳಿದ್ಮೇಲೆ ಈ ಪದ್ಧತಿ ತಿಳಿದ್ಮೇಲೆ ವೆರಿ ಗುಡ್ ಹೌದ್ರಿ ಸರ್ ಹಾ ಈ ಪದ್ಧತಿ ತಿಳಿದ ಕೂಡಲೇ ಸರ್ಕಿಟ್ ನಾಗ ನಿಮ್ ಬ್ರೈನಿನ ಸರ್ಕಿಟ್ ನಾಗ ಏನೋ ಒಂದ್ ಸ್ವಲ್ಪ ಹೊಸಾದ್ ಎಲ್ಲೋ ಬೇರೆ ಕಡೆ ಹೊಸ ಕಡೆ ಕರೆಂಟ್ ಹರಿದ್ ಬಿಟ್ಟಿರ್ತೈತಿ ಇನ್ನು ಮಾಡ್ಬೇಕು ಅನ್ಸತ್ರಿ ಹಾ ಇನ್ನು ಮಾಡ್ಬೇಕು ಅನಿಸ್ತೈತಿ ಮತ್ ಏನಾಗ್ಬಿಡ್ತೈತಿ ನಿಮ್ಮದು ಯಾವಾಗ ಈ ತರದ್ ಯೋಚನೆ ಮಾಡಿರಂಗಿಲ್ಲ ನೀವು ಆ ಒಂದು ಯೋಚನೆ ಬಂದಿರ್ತೈತಿ ಇಲ್ಲಿವರೆಗೆ ನೀವು ದಶಮಾನ ಪದ್ಧತಿಯನ್ನು ಮಾಡ್ಕೊಂತ ಬಂದಿದ್ದೀರಿ ಆದ್ರೆ ಅದನ್ನ ನೀವು ಹಿಂಗ್ ತಿಳ್ಕೊಂಡ್ರಂಗಿಲ್ಲ ಈಗ ತಿಳಿದಾಗ ಏನ್ ಮಾಡಿದ್ರು ನಮ್ಮ ಪೂರ್ವಜರು ಎಂತ ದೊಡ್ಡ ಆವಿಷ್ಕಾರ ಮಾಡಿದ್ರು ಅನ್ನೋದು ಈಗ ಗೊತ್ತಾಗ್ತೈತಿ ನಿಮ್ಗೆ ಅವ್ರ ಮ್ಯಾಗ ಅಭಿಮಾನ ಬರ್ತೈತ್ರಿ ಅವ್ರ ಮೈಂಡ್ ಎಂತಾದಿರ್ಬೇಕಂತ ಹೌದು ಅದಕ್ಕೆ ನಾವು ಸರಿ ನೋಡ್ರಿ ಬರೀ ಏನಂತಿರ್ತಾರ ಭಾಷಣದಾಗ ಭಾರತೀಯರು ಸೊನ್ನೆಯನ್ನು ಆವಿಷ್ಕಾರ ಮಾಡಿದ್ರು ಸೊನ್ನೆಯನ್ನು ಆವಿಷ್ಕಾರ ಮಾಡಿದವರು ಭಾರತೀಯರು ಏನ್ ಸೊನ್ನೆ ಯಾಕೆ ಸೊನ್ನೆ ಅಷ್ಟು ಇಂಪಾರ್ಟೆಂಟ್ ಈಗ ಗೊತ್ತಾಯ್ತು ಸರಿ
0 ಇರ್ಲಿಲ್ಲ ಅಂದ್ರ ಸ್ಥಾನ ಬೆಲೆ ಪದ್ಧತಿಯನ್ನು ನಮಗ್ ಮಾಡಕ್ ಆಗ್ತಿರ್ಲಿಲ್ಲ. ಸ್ಥಾನ ಬೆಲೆ ಪದ್ಧತಿ ಮಾಡ್ತಿರ್ಲಿಲ್ಲ ಅಂದ್ರೆ ಇಂದಿಗೂ ನಾವು ಈಜಿಪ್ಷಿಯನ್ ಗತೆ ಚಿತ್ರದ ಮುಂದೆ ಚಿತ್ರ ಇಟ್ಕೊಂಡು ಕೂಡಿಸ್ಕೊಂತ ಹೋಗ್ತಿದ್ವಿ. ಗಣಿತ ಬೆಳವಣಿಗೆನ ಆಗ್ತಿರ್ಲಿಲ್ಲ. ಕಂಪ್ಯೂಟರ್ಗಳಂತೂ ದೂರದ ಮಾತು. ಕಂಪ್ಯೂಟರ್ಗಳು ಕೇಳ್ರಿ, ಈಗ ಪ್ರಶ್ನೆ ಇದ್ದವ್ರು ಕೇಳ್ರಿ. ಸರ್ ಸ್ಮಾಲ್ ಡೌಟ್ ರೀ. ಸರಿ 100 ಏನಾಯ್ತು? ಯಾರೇ ಈಗ ಒಂದ್ ಕೆಲಸ ಮಾಡ್ರಿ, ಯಾರ್ಯಾರು ಡೌಟ್ ಐತೆ ಅವ್ರ ಕೈ ಎತ್ತರಿ. ಮೊದಲ ಉಳ್ದವ್ರೆಲ್ಲ ಕೈ ಇಳಿಸ್ರಿ. ಅವ್ರ ನಾನು ಒಬ್ಬೊಬ್ಬರನ್ನ ಕೇಳ್ತೀನಿ. ಇದು ಹಿಂಗ ಆಗುದಿಲ್ಲ. ಡೌಟ್ ಇದ್ದವ್ರಷ್ಟೇ ಕೈ ಎತ್ತಬೇಕು, ಉಳ್ದವ್ರೆಲ್ಲ ಕೈ ಇಳಿಸ್ಬೇಕು. ಯಾರಿಗೆ? ಓಕೆ ಫಸ್ಟ್ ಕ್ವಶನ್ ನಾನು ಯಾರು ಡೌಟ್ ಐತಲ್ಲ ಅವ್ರಷ್ಟೇ ಕೈ ಎತ್ತರಿ. 1 ನಿಮಿಷ, ನಮ್ಗೊಂದು ಕಾಲ್ ಬರಾಕ್ತೈತಿ, ತಗೋತೀನಿ ಡಾಕ್ಟರ್. ಕುಮಾರ್ ಮ್ಯೂಟ್ ಮಾಡ್ರಿ. ಎಲ್ಲಾರು ಮ್ಯೂಟ್ ಮಾಡ್ರಿ. ಓಕೆ ಸಾರಿ, ನಂದು ಕಾಲ್ ಬಂದಿತ್ತು. ಓಕೆ ಓಕೆ, ಇದನ್ನ ಏನಂತ ಬರ್ತಾರೆ ಇಲ್ಲಿ? 5 ಗಂಟುಗಳ ಪದ್ಧತಿ. ಹೌದು, ಪಂಚಮಾನ ಪದ್ಧತಿ ಅಂತ ಕರಿತಾ ಇದ್ದೀವಿ. ನಾವ್ ಏನಂತ ಕರಿತೀವಿ? ಪಂಚಮಾನ ಪದ್ಧತಿ. ಈಗ ನಾವು ಉಪಯೋಗಿಸೋದು, ಮನುಷ್ಯ ಏನ್ ಮಾಡ್ದ, ಈ 5 ಗಂಟೆಗಳು ಮಾಡೋ ಬದ್ಲಿ ಏನ್ ಮಾಡ್ಬಿಟ್ಟ? ಬಹಳಷ್ಟಿದಾವ. ನಾರ್ಮಲಿ ಮನುಷ್ಯಾಗ ಎಷ್ಟಿರ್ತಾವ? ನಾರ್ಮಲಿ ಕೆಲವೊಬ್ಬರಿಗೆ ಅಫ್ಕೋರ್ಸ್ 10. ಒಂದ್ ನಿಮಿಷ ಕ್ವಶನ್ ಕೇಳ್ಬೇಕಲ್ಲ. ಓಕೆ, 1 ನಿಮಿಷ. ಓಕೆ, ಕ್ವಶನ್ ಯಾರ್ಯಾರು ಇದ್ದು ಕೈ ಎತ್ತಿದ್ದು ಅದಾವಲ್ಲ ಇಲ್ಲಿ. ಲಕ್ಷ್ಮಿ ಉಳ್ವಿ ಕೇಳಿ, ಕ್ವಶನ್ ಏನೋ ಇತ್ತು ನಿಂದು? ಇಲ್ರಿ. ಇಲ್ಲ. ವಾಣಿ ಉಪ್ಪಾರ್, ನಿಂದೇನ್ ಕ್ವಶನ್ ಐತಿ? ಕ್ವಶನ್ ಕೇಳು ಸರ್. ಕೇಳಿಸ್ವಲ್ತು ನೀನ್ ಮಾತಾಡಿದ್ದು. ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡೋ ಟ್ರೈ ಮಾಡಿ. ವಾಣಿ ನೀನು ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡೋ ಕ್ವಶನ್ ಅನ್ನ. ಲಕ್ಷ್ಮಿ ಹಿರೇಮಠ್, ನೀನ್ ಹೇಳೀಗ ಏನ್ ಕ್ವಶನ್ ಇತ್ತು? ಸರ್ 25 ಮತ್ತು 100 ಯಾವ ತರ ಬಂತು ಸರ್? ಅದು ಅರ್ಥ ಆಗಿಲ್ಲ ಸರ್. ಓಕೆ, ನಮ್ಮ ಪದ್ಧತಿ ಒಳಗ 5 ಗಂಟದ ಪದ್ಧತಿ ಒಳಗ ಡಬ್ಬಿಗಳು ಏನೇನು ಹೊಂದಿದ್ದು? ಮೊದಲನೇ ಡಬ್ಬಿ ಏನ್ ಹೇಳಕತ್ತಿತ್ತು? ಬಿಡಿ ಈ ಡಬ್ಬ್ಯಾಗ ನಾ ಏನ್ ಹಾಕಕತ್ತೀನಿ? ಬಿಡಿಯಾಗಿ ಮಾವಿನ ಹಾಕತ್ತೀನಿ. ಅದ್ರಾಗ ಎಷ್ಟು ಮಾವಿನ ಅದಾವ ಇಲ್ಲಿ ಕೆಳಗೆ ಬರೆಯಕತ್ತೀನಿ. ಈ ಡಬ್ಬ್ಯಾಗ ಏನ್ ಮಾಡತ್ತೀನಿ? 5 ಗಂಟೆ ಮಾಡಿ ಹಾಕಕತ್ತೀನಿ. ಅದ್ರ ಎಷ್ಟು ಅದಾವ ಗಂಟೆಗಳು ಇಲ್ಲಿ ಬರೆಯಕತ್ತೀನಿ. ಈ ಗಂಟೆನಾಗ ಏನ್ ಹಾಕಕತ್ತೀನಿ? 25 ಗಂಟೆ ಮಾಡಿ ಹೋಗ್ಯಾಕತ್ತೀನಿ. ಎಷ್ಟು ಗಂಟೆಗಳು ಅದಾವ ಇಲ್ಲಿ ಬರೆಯಕತ್ತೀನಿ. ಇಲ್ಲಿ 125 ಗಂಟೆ ಮಾಡಿ ಹೋಗ್ಯಾಕತ್ತೀನಿ. ಎಷ್ಟು ಗಂಟೆಗಳು ಅದಾವ ಇಲ್ಲಿ ಬರೀತೀನಿ. ಈಗ ಬರೀ 4-5 ನಾನು ಏನ್ ಮಾಡ್ತೀನಿ? 4 ಇಲ್ಲಿ ಮಾವಿನ ಹೋಗಿತೀನಿ ಬರೀ ಇಷ್ಟ ಸೀದಾ. ಆಮೇಲೆ ಇಲ್ಲಿ ಏನ್ ಬರಿತೀನಿ? 4 ಅನ್ನು ಬರಿತೀನಿ. 4 ಅದಾವಲ್ಲ ಇಷ್ಟ.
ಅದೇ ನನಗೆ 5 ಮಾಡಿದ್ರೆ ಇಲ್ಲಿ ನನಗೆ 5 ಹಾಕಕ್ ಬರಂಗಿಲ್ಲ, 5 ಹಾಕಕ್ ಬರಂಗಿಲ್ಲ. ನನಗೆ ಈ ತರ ಕೆಪಾಸಿಟಿ ಅಷ್ಟೈತಿ, ಬರೀ 4 ಐತಿ, ಅದಕ್ಕಿಂತ ಹೆಚ್ಚಿಗೆ ಹೋಗಂಗಿಲ್ಲ. ಅದಕ್ಕೆ 5 ಹಾಕ್ಬೇಕಾದ್ರೆ ಏನ್ ಮಾಡ್ತೀನಿ, ಇಲ್ಲಿ ಒಂದು 5 ಗಂಟು ಮಾಡ್ತೀನಿ. ಇಲ್ಲ 5 ಗಂಟು ಮಾವಿನ ಹಣ್ಣದು 5 ಗಂಟು ಹಾಕ್ತೀನಿ, 1 ಹಾಕ್ತೀನಿ. ಇಲ್ಲಿ ಏನು ಇಡುದಿಲ್ಲ, ಇಲ್ಲೇನು ಇಡುದಿಲ್ಲ, ಇಲ್ಲೇನು ಇಡುದಿಲ್ಲ. ಇದನ್ನ ಹೆಂಗ್ ಬರಿತೇನೆ ನಾನು, ಇದನ್ನ ಹೆಂಗ್ ಬರಿತೇನೆ ಹಂಗಾರೆ, ಈಗ ಇಲ್ಲಿ 1 ಐತಿ, 1 ಐತಿ, ಇಲ್ಲಿ ಏನು ಇಲ್ಲ, 0 ಐತಿ. ಸೊ 6 ಹೆಂಗ್ ಬರಿತೇನೆ ನಾನು, 5 ಗಂಟು 1, ಇದು 1. 7 ಹೆಂಗ್ ಬರಿತೇನೆ ನಾನು, 5 ಗಂಟು 1, ಇದು 2. 8 ಹೆಂಗ, ಇದು 9 ಹೆಂಗ, ಇದು 10 ಹೆಂಗ, 5 ಗಂಟೆ 2, ಇದೇನು ಇಲ್ಲ. ಹಿಂಗ ಹಾಕೊಂತ ಹೋಗ್ತೈತಿ. ಇದು ನಿಮಗ ಗೊತ್ತಾಗೈತಿ ಅನ್ಕೋತೀನಿ. ಈಗ ಈಗ 20 ಇದು ಎಲ್ಲಿ ಮಟ್ಟ ಹೋಗ್ತೈತಿ ನೋಡ್ರಿ, 24ರ ಮಟ್ಟ ಹೋಗ್ತೈತಿ ಇದು. ಅಂದ್ರ ಸಪೋಸ್ ನಾನು ಇಲ್ಲಿ 4 ಬರದ್ರ 5 ಗಂಟೆಗಳು 4 ಅದಾವು ಅಂತ ಹೇಳ್ದಂಗ ಮ್ಯಾಲ್ ಬಿಡಿ 4 ಅದಾವ ಅಂದ್ರೆ ತುಂಬು ಮಟ್ಟ 5 ಗಂಟೆ 4 ಅದಾವ ಅಂದ್ರೆ ಎಷ್ಟು, 20 ಮಾವಿನ ಹಣ್ಣ ಮತ್ 4 ಮಾವಿನ ಹಣ್ಣ, 24 ಮಾವಿನ ಹಣ್ಣ. ಅದು ಇನ್ನು 25 ಬರೆಯಕ್ ನನಗೆ 2 ಬಾಕ್ಸ್ ಸಾಧ್ಯ ಆಗುದಿಲ್ಲ. ಅದಕ್ಕೆ ನಾ ಇಲ್ಲಿ ಏನ್ ಮಾಡ್ಕೋತೀನಿ, 3ನೇ ಸ್ಥಾನಕ್ಕೆ ಹೋಗ್ಬೇಕಾಗ್ತೈತಿ. ನಾನು 3ನೇ ಸ್ಥಾನದೊಳಗ 25 ಗಂಟೆಗಳು ಅದಾವ. ಇಲ್ಲಿ ನಾನು ಇಲ್ಲಿ 100 ಅಂತ ಬರೆದ್ರ 25 ಆತಿದು. 100 101 ಅಂತ ಬರೆದ್ರೆ 26 ಆತು. 111 ಅಂತ ಬರೆದ್ರೆ 25 ಗಂಟು 1, 5 ಗಂಟು 1, ಮ್ಯಾಲ 1ರದ್ದು 1 ಅಂದ್ರೆ 31 ಆತಿದು. ಇದು 31 ಆತು. 25 5 30 31 31 ಆತು. ಇನ್ ಹಂಗ ಇಲ್ಲಿ ಮ್ಯಾಕ್ಸಿಮಮ್ ಎಲ್ಲಿ ಮಟ್ಟ ಹೋಗ್ಬೋದು ನಾನು ನೋಡ್ರಿ. ಮ್ಯಾಕ್ಸಿಮಮ್ ನಂಗೆ ಬರೆಯೋಕಂದ್ರೆ 4 ಬರ್ತೈತಿ. 4ಕ್ಕಿಂತ ಹೆಚ್ಚಿಗೆ ಬರೆಯೋದು ನಮ್ ಚಿಹ್ನೆನೇ ಇಲ್ಲ ನಮ್ದು. ಇಷ್ಟು ಬರಿಬೋದು ನಾನು. 4 4 4 ಬರ್ದಾಗ ಇದೆಷ್ಟಾತು, 25 100. ಆಮೇಲೆ ಇದು 20, ಇದು 4, ಸೊ 124. ಇನ್ನು 125 ಬರಿಬೇಕಾದ್ರೆ ನಾನು ಏನ್ ಬರ್ಬೇಕು, ಇಲ್ಲಿ 1 ಬರಿತೀನಿ, ಇಲ್ಲಿ 0 ಬರಿತೀನಿ, 0 ಬರಿತೀನಿ, 0 ಬರಿತೀನಿ. ಇದು 125 ಆಯ್ತು, ಇದು 125 ಆಯ್ತು. ಹೌದಲ್ವಾ? ಸೊ ಈ ತರ ಹಾಕೊಂತ ಹೋಗ್ತೈತಿ. ಈಗ ನಾನು 100 ಬರಿಬೇಕು. ಹಂಗಾದ್ರೆ 100 ಬರಿಬೇಕಾದ್ರೆ ಏನ್ ಮಾಡ್ತೇನೆ ನೋಡ್ರಿ. ಈಗ ನಾನು ಹಿಂಗ್ ಉಲ್ಟಾ ಈಗ ಬರೋನು. ಈಗ ಹೆಂಗ್ ಬರೋನು, 100 ಬರಿಬೇಕಾಗಿತ್ತು. 100 ಬರಿಬೇಕಾಗಿತ್ತು. 100ರಾಗ ಮೊದಲು 125 ಏನಾದ್ರು ಗಂಟೆ ಆಗ್ತಾವೆ. 100ರಾಗ ಆಗೋದನೇ ಇಲ್ಲ. 125 ದೊಡ್ಡ ಸಂಖ್ಯೆ. 25 ಗಂಟೆಗಳು ಎಷ್ಟಾಗ್ತಾವ ನೋಡೋಣ. 25 4 ಆಗ್ತಾವ. ಆದ್ರೆ ಮುಗಿದ ಹೋತು. ಮುಂದೆ ನಾನು 5 ಗಂಟೆಗಳು ಏನು ಮಾಡೋದಿರಲಿಲ್ಲ, ಬಿಡಿ ಕಾಳು ಏನು ಮಾಡೋದಿರಲಿಲ್ಲ. ಸೊ ಇದು 100. ಹಂಗ 25 ಇದ್ರೊಳಗ 125 ಗಂಟೆ ಆಗುದಿಲ್ಲ. 25 ಗಂಟೆ ಎಷ್ಟ್ ಆಕೈತಿ, 1 ಆಕೈತಿ. 25 ಗಂಟೆ 1 ಆಕೈತಿ. 5 ಗಂಟೆ ಯಾವ ಇಲ್ಲ, ಬಿಡಿ ಕಾಳಿಲ್ಲ. 24ರೊಳಗೆ 25 ಗಂಟೆ ಆಗುದಿಲ್ಲ. 25 ಗಂಟೆ ಆಗುದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ನಾ ಹಿಂದ್ 0 ಇಟ್ಕೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಹಿಂದ್ ಎಷ್ಟು ಬೇಕಾದಷ್ಟು 0 ಇಟ್ಕೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ 5 ಗಂಟೆ ಎಷ್ಟು ಹಾಕವು, 4 ಹಾಕವು. ಮತ್ ಮೇಲೆ ಬಿಡಿ ಕಾಳು 4. ಸೊ ಹಿಂದ್ 0 ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಗೊತ್ತೈತಿ ಈ ಸ್ಥಾನ ಬೆಲೆ ಪದ್ಧತಿ ಒಳಗೆ ಹಿಂದಿನ ಸೈಡ್ ನೀವು ಎಷ್ಟು ಬೇಕಾದ್ರೆ 0 ಇಡ್ರಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇನ್ನ 15 ಹೆಂಗ್ ಮಾಡೋದು, 25 ಗಂಟೆಗಳಂತೂ ಆಗೋದಿಲ್ಲ. 5 ಗಂಟೆಗಳು ಎಷ್ಟು ಆಗ್ತಾವು, 3 ಆಗ್ತಾವು. ಬಿಡಿ ಏನು ಇಲ್ಲ. ಹಿಂಗ ಹಾಕೊಂಡು ಹೋಗ್ಬೇಕು. ಓಕೆ, ಇನ್ನೂ ಇದು ಯಾರಿಗೆ ತಿಳಿದಿಲ್ಲ. ಓಕೆ, ಇನ್ನೂ ಇದು ಯಾರಿಗೆ ತಿಳಿದಿಲ್ಲ ಅವರು ಇನ್ನು ಆಮೇಲೆ ಹೋಗಿ ನೋಡ್ಬೇಕು. ಇದನ್ನ ಬಿಟ್ಟು ಏನಾದ್ರೂ ಪ್ರಶ್ನೆ ಇತ್ತಂದ್ರೆ ಇದನ್ನ ಇನ್ನೊಮ್ಮೆ ನೀವು ವಿಸಿಟ್ ಮಾಡ್ಬೇಕು. ಇದನ್ನ ಬಿಟ್ಟು ನಮ್ಗೆ ಪ್ರಶ್ನೆ ಏನಾದ್ರು ಇದ್ರೆ ಈಗ ಕೇಳ್ಬೋದು. ಇದ್ರ ಬಗ್ಗೆ ಪ್ರಶ್ನೆ ಏನಾದ್ರು ಇದ್ರೆ, ಬೇರೆ ತರದ ಪ್ರಶ್ನೆಗಳಿದ್ರೆ ತಿಳಿದಿಲ್ಲ ಅಂದ್ರೆ ನೀವು ವಿಡಿಯೋ ನೋಡ್ಬೇಕು. ಮತ್ತೇನಿಲ್ಲ, ನಿಮಗೆ ಉಪಾಯ ಯೋಚನೆ ಮಾಡ್ಬೇಕು, ವಿಡಿಯೋ ನೋಡ್ಬೇಕು. ಬರ್ತೈತಿ ನಿಮ್ಗೆ, ಎಲ್ಲರಿಗೂ ಬರ್ತೈತಿ. ನೀವು ಎಲ್ಲರೂ ಶಾಣೆ ಅದರಿ. ನೀವು ಮಾಡೋದು ಒಂದೇ ನೀವು ಮಿಸ್ ಮಾಡತ್ತೀರಪ್ಪ ಏನಪ್ಪಾ ಅಂದ್ರೆ ಸ್ವಂತ ಯೋಚನೆ ಮಾಡೋದು, ಮೆಲುಕ್ ಹಾಕೋದನ್ನ ಮಿಸ್ ಮಾಡತ್ತೀರಿ. ಮೆಲುಕ್ ಹಾಕೋದಂದ್ರೆ ಗೊತ್ತೈತಲ್ಲ, ಊಟ ಆದ್ಮೇಲೆ ಆಮೇಲೆ ಮತ್ತೆ ಹೋಗಿ ಇನ್ನು ಜೀರ್ಣ ಮಾಡ್ಕೊಳ್ತೀವಿ. ಹಂಗ ನೀವು ಮನನ ಮಾಡ್ಬೇಕು. ಓಕೆ, ಹೇಳಿ ಕೌಶಲ್ಯ. ಸರಿ, ನಂದೊಂದು ಕ್ವೆಶ್ಚನ್ ಐತ್ರಿ. 1 ನಿಮಿಷ ಕೌಶಲ್ಯನ ಕೇಳೋಣ, ಆಮೇಲೆ ಮುಂದೆ ಹೋಗೋಣ ಅಂತ. ಹೇಳು ಕೌಶಲ್ಯ. ಸರಿ, 5 6 7 8 9 ರೀ. ಏನು 5 6 7 ಹೆಂಗ್ ಬರೆಯೋದು? ಹಾ ರೀ, ಅಲ್ರಿ ಆ ಸಂಖ್ಯೆ ಹೆಂಗ್ ಬಂದ್ರಿ? ಅಲ್ಲ, ಅವ್ನ ಇಟ್ಕೋಬಹುದು. ಆಮೇಲೆ ಮುಂದೆ 10 ಗಂಟೆ ಮಾಡ್ಬೇಕಾದ್ರೆ ಇಟ್ಕೊಂಡಂತ ನೋಡೋಣ ಅದನ್ನ. ಈಗ ಸದ್ಯ ಸಂಖ್ಯೆ ಹೇಳಿರ್ತಿ. ಈಗ ನಾವು ಬರೀ 5 ಸಂಖ್ಯೆ ಇಟ್ಕೊಂಡಿದ್ದೇವೆ. 1 2 3 4 ಮತ್ತು 0 ಇಷ್ಟೇ ಚಿತ್ರಗಳಿಂದ ನಾವು ಸಂಖ್ಯೆ ಬರೆಯುವಂತ ಒಂದು ಪದ್ಧತಿಯನ್ನು ನೋಡಾಕತ್ತಿದ್ದೇವೆ ನಾವೀಗ. ಓಕೆ, ಈಗ ಯಾರು ಪ್ರಶ್ನೆ ಅದಲ್ಲ ಅವ್ರ ಕೈ ಎತ್ರಿ. ಇನ್ನೊಂದ್ ಸ್ವಲ್ಪ ಬೇರೆ ತರದ ಪ್ರಶ್ನೆಗಳು ಇವು ತಿಳಿದಿಲ್ರಿ ಅಂತದಲ್ಲ. ಏನಾದ್ರು ಪ್ರಶ್ನೆ ಬೇರೆ ಇತ್ತು ಅಂದ್ರೆ ನಿಮ್ಗೆ ಕೇಳು. ಮೇಘಾ ಕೇಳು. ಸರಿ, 23 ಹೆಂಗಾಗ್ತದ್ರಿ? 23 ಮಾಡ್ಬೇಕಾದ್ರೆ ನೋಡ್ರಿ, 23 ಒಳಗ್ ನೋಡ್ರಿ 25 ಗಂಟಂತೂ ಆಗುದಿಲ್ಲ. 5 ಗಂಟೆಗಳು ಎಷ್ಟಾಗ್ತಾವು, 4.
ಆಮೇಲೆ ಎಷ್ಟು ಉಳಿತೈತಿ? 4 ರೀ 3 ರೀ. ಇದು 23. ಇದು 23. ಓಕೆ, ಇದು 23. ನಾಳೆ ನಿಮ್ ಸ್ಕೂಲ್ನಾಗ ಹೋಗಿ ಟೀಚರ್ಗೆ ಹೇಳ್ಯಾರಿ, ರವಿ ಸರ್ ಹೇಳ್ಯಾರ್ರಿ ಹಿಂಗ ಬರ್ದ್ರ 23 ರೀ ಅಂತ. ಏನಾಯ್ತು ನಿಮ್ಗ? 4 3 ಬರ್ದ್ರೆ 23 ಆಗ್ತಾರೆ. ನಾವು 1ನೇತೆಯಿಂದ ಕಲ್ಸಿದ್ದೆಲ್ಲ ಹಾಳು ಮಾಡ್ಬಿಟ್ರು ಅಂತ ನನ್ ಬೈತಾರ ಮತ್ತೆ ನಿಮ್ ಸ್ಕೂಲ್ನಾಗ. ಇದು ಪಂಚಮಾನ ಪದ್ಧತಿ ಒಳಗ ಮಾತ್ರ. ನಾವು ಪಂಚಮಾನ ಪದ್ಧತಿ ಉಪಯೋಗಿಸೋದಿಲ್ಲ, ಈಗ ದಶಮಾನ ಪದ್ಧತಿ ಉಪಯೋಗಿಸ್ತೇವೆ. ಅಲ್ಲಿ ಇದು 43 ಆಗ್ತೈತಿ. ಯಾಕಲ್ಲಿ ಎಷ್ಟದ ಗಂಟೆ ಮಾಡ್ತೇವೆ? 10 ಗಂಟೆ, 100 ಗಂಟೆ, 1000 ಗಂಟೆ ಮಾಡ್ತೇವೆ. ಅಲ್ಲಿ 10 ಗಂಟೆಗಳು 4 ಅದಾವು, ಬಿಡಿ ಕಾಳ 3 ಅದಾವು. ಎಷ್ಟಾತು? 43 ಆತಲ್ಲಿ. ಈಗ ನಾವು ಬೇರೆ ಪದ್ಧತಿಯನ್ನು ನೋಡಾಕತ್ತಿದ್ದೇವೆ. ನಾವ್ ಇದು ಬರೋಕಿಂತ ದಶಮಾನ ಪದ್ಧತಿ ಬರೋಕಿಂತ ಮೊದಲ ಅದರ ಒಂದು ಗುಟ್ಟನ್ನು ನೋಡಾಕತ್ತಿದ್ದೇವೆ ನಾವೀಗ. ಓಕೆ, ಯಾವ ಮಾನದಿಂದನೂ ಮಾಡ್ಬೋದು, ಎಷ್ಟೇ ಸಂಖ್ಯೆಗಳಿಂದನೂ ಸಂಖ್ಯೆಗಳನ್ನು ಬರಿಬಹುದು ಅನ್ನೋದೊಂದು ನಾವು ಕಾನ್ಸೆಪ್ಟ್ ನೋಡಾಕತ್ತಿದ್ದೇವೆ. ಓಕೆ, ನೀವು ಶಾಲ್ಯಾಗ ಹೋಗಿ ನಾಳೆ ನೋಡ್ರಿ ಇದು ಹಿಂಗ್ ಬರದ್ರಿ, ಇದು ಎಷ್ಟ್ರಿ 125 ಗಂಟ್ರಿ ಹಿಂಗೆಲ್ಲ ಹೇಳಿ ಮತ್ತೆ ಇದಕ್ಕೆ ನೀವು 125 ಹಿಂಗ್ ಬರ್ದೇರಿ. ಮತ್ತೆ ದಶಮಾನ ಪದ್ಧತಿ ಒಳಗೆ ಇದು 1000 ಆಗ್ತದೆ, ಹೌದಿಲ್ಲ? ಸರಿ. ಓಕೆ, ಈಗ ಕೌಶಲ್ಯ ನಿನ್ ಕ್ವಶನ್ ಮುಗೀತು. ಬೇರೆದವ್ರು ಕೇಳೋಣ. ಸುಷ್ಮಿತಾ ಹೇಳು. ಸರಿ. ಸುಷ್ಮಿತಾ ಕೇಳು. ಸರಿ. ಕೈ ಎತ್ರಿ. ಯಾರು ಕ್ವಶನ್ ಕೇಳೋದೈತಿ ಕೈ ಎತ್ತಬೇಕು. ಕೈ ಎತ್ತನೆ ಕೇಳೋದು. ಕೈ ಎತ್ತಿದ್ಮ್ಯಾಗ ನಾನು ಹೇಳ್ತೀನಿ. ಸುಷ್ಮಿತಾ ಹೇಳು. ಸರಿ, ಈಗ್ರಿ 100 50 ಗಂಟ್ ಮಾಡಿ 200 ಅಂತ ಹೇಳಿ ಬರೀಬಹುದಲ್ರಿ? ಇಲ್ಲ, ನಮ್ಗೆ 50 ಗಂಟೆ ಮಾಡಕ್ ಬರುದಿಲ್ಲ. ನಾವು ನೋಡಿದ್ವಿ, ಎಲ್ಲಿ ಗಂಟೆ ಮಾಡಿದ್ವಿ ನಮ್ಮ ಪದ್ಧತಿ ಒಳಗೆ 50 ಗಂಟೆ ಆಗುದಿಲ್ಲ. ಯಾವಾಗ ಗಂಟೆ ಆಕತಿ? 25 ಆಗ್ತೈತ್ರಿ. ಅದೇ ಫಿಕ್ಸ್. ಆಮೇಲೆ ಮುಂದ 5ರ ಘಾತದಲ್ಲೇ ಆಗ್ತತಿ. 5ರ ಘಾತದಲ್ಲೇ ಆಗ್ತತಿ. ಮುಂದೆ ಯಾವಾಗ ಆಕತಿ ಗಂಟ? 125 ಆದ್ಮೇಲೆ ಆಕತಿ. ಮುಂದೆ 625. 5ರ ಘಾತದಲ್ಲೇ ಆಗ್ತೈತಿ. ದಶಮಾನ ಪದ್ಧತಿ ಒಳಗೆ 10ರ ಘಾತದಲ್ಲೇ ಆಗ್ತೈತಿ. ಇರ್ಲಿಲ್ಲ ಅಂದ್ರೆ ಪದ್ಧತಿ ತಪ್ಪಿ ಹೋಗ್ತೈತಿ. ಈಗ ಎಷ್ಟೋ ಮಟ್ಟ ಯೋಚನೆ ಮಾಡಿ ಹೇಳಿ. ಓಕೆ, 50 ಗಂಟ್ ಮಾಡಾಕ್ ಬರುದಿಲ್ಲ ರೀ? 5ರ ಸ್ಥಾನ ಪದ್ಧತಿ ಒಳಗೆ ಆಗುದಿಲ್ಲ. ಮಾಡ್ಬೋದಾಗಿತ್ತು, ಬೇರೆ ಸ್ಥಾನ ಪದ್ಧತಿಯಲ್ಲಿ ಆಗ್ಬೋದು. ಓಕೆ, ಈಗ ನೆಕ್ಸ್ಟ್ ಮತ್ತೆ ಯಾರು ಕೈ ಎತ್ತಿದ್ರಿ? ಗುರು ಕೈ ಎತ್ತಿದ್ ಯಾರು? ಯಾರು ಕೈ ಎತ್ತಿದ್ರು ಅವ್ರು ಕೈ ಎತ್ತಿದ್ದೇ ಇರ್ಲಿ, ಕೇಳೋದಿರ. ಶ್ರೀಶ್ ಹೇಳು. 20. ಸರಿ, ದಶಮಾನ ಪದ್ಧತಿ ಯಾವಾಗಿಂದ ಚಾಲೂ ಐತ್ರಿ? ಕರೆಕ್ಟ್ ಆಗಿ ನನ್ಗೆ ಯಾವ ಟೈಮ್ ಅಲ್ಲಿ ಚಾಲು ಆತು ನನಗ್ ಗೊತ್ತಿಲ್ಲ. ನೀವು ಸ್ವಲ್ಪ ಸರ್ಚ್ ಮಾಡ್ರಿ ವಿಕಿಪೀಡಿಯಾ ಒಳಗ. ಆದ್ರ ಆ ಪದ್ಧತಿ ಇದೇ ಐಡಿಯಾ. ಇದೇ ಐಡಿಯಾ. ಚಿಹ್ನೆಗಳಷ್ಟೇ ನಾವು ಹೆಚ್ಚಿಗೆ ಮಾಡ್ಕೊಂಡ್ವಿ. ಈಗ ನಾವು ಹೇಳ್ತೀನಿ ಅದನ್ನ ಇನ್ನೊಂದ್ ಸ್ವಲ್ಪ ಮುಂದೆ ಹೋಗೋಣ. ಈ ಸ್ಲೈಡ್ ಶೋಗ ನಿಮ್ಗೆ ಹೇಳ್ತೀನಿ ದಶಮಾನ ಪದ್ಧತಿ ಒಳಗೆ ಏನಾಗ್ತದೆ. ಸರಿ, ಅದನ್ನು ಭಾರತೀಯರ ಕಂಡಿಡ್ದಾರೆ. ಈ ಸ್ಥಾನ ಬೆಲೆ ಪದ್ಧತಿ ಕಂಡಿಡಿದ ಮೇಲೆ ಮುಗೀತು, ಕೆಲಸನ ಮುಗೀತು. ನೀವು ದಶಮಾನ ಪದ್ಧತಿ ಮಾಡ್ಕೊಳ್ಬಹುದು, ಬೇಕಾದ್ರೆ ದ್ವಾದಶಮಾನ ಪದ್ಧತಿ ಮಾಡ್ಕೊಳ್ಬಹುದು, ಬೇಕಾದ್ರೆ ನೀವು ಷಡ್ದಶಮಾನ ಪದ್ಧತಿ ಮಾಡ್ಕೊಳ್ಬಹುದು, ಯಾವ್ದಾರು ಮಾಡ್ಕೋಬಹುದು. ಸೊ ದಶಮಾನ ಪದ್ಧತಿಗಿಂತ ಈ ಸ್ಥಾನ ಬೆಲೆ ಪದ್ಧತಿ ಏನೈತಲ್ಲ ಅದು ಇಂಪಾರ್ಟೆಂಟ್. ಮೋಸ್ಟ್ ಪ್ರೊಬಬ್ಲಿ ದಶಮಾನ ಪದ್ಧತಿಯನ್ನು ಸಹಿತ ನಾವೇ ಉಪಯೋಗಿಸ್ತಾ ಇದ್ವಿ. ಅಲ್ಲಿಂದ ಅದು ಮುಂದೆ ಅರೇಬಿಯಾಕ್ ಹೋಯ್ತು. ಅದಕ್ಕೆ ಇಂಡೋ ಅರೇಬಿಕ್ ಸಿಸ್ಟಮ್ ಅಂತ ಕರೆದು. ಇಂಡೋ ಅರೇಬಿಕ್ ಯಾಕಂದ್ರೆ ಅದು ಯುರೋಪಿಯನ್ಸ್ ಎಲ್ಲಿಂದ ಹೋಯ್ತು ಅಂದ್ರೆ ಯುರೋಪ್ ಅವ್ರಿಗೆ ಅರಬರ ಮುಖಾಂತರ ಹೋಯ್ತು. ಅವ್ರು ವ್ಯಾಪಾರ ಮಾಡ್ತಿದ್ರು ಭಾರತದ ಜೊತೆಗೆ. ಅದ್ರ ಹಿಸ್ಟ್ರಿ ನನಗೆ ಈಗ ಸ್ವಲ್ಪ ಮಸಕಾಗಿತ್ತು. ಅಷ್ಟೆಲ್ಲ ನೀವು ಓದ್ರಿ ಒಂದ್ ಸ್ವಲ್ಪ. ಅದನ್ನ ಮೊದಲು ಭಾರತೀಯರು ಉಪಯೋಗಿಸ್ತಿದ್ರು ಇದನ್ನ, ಆಮೇಲೆ ಅದು ಅರಬರಿಗೆ ಹೋಯ್ತು ಅದೇ ಪದ್ಧತಿ. ಅಲ್ಲಿಂದ ಅದು ಯುರೋಪಿಯರಿಗೆ ಪರಿಚಯ ಆಯ್ತು. ಅದಕ್ಕೆ ಅವರು ಇಂಡೋ ಅರೇಬಿಕ್ ಸಿಸ್ಟಮ್ ಅಂತ ಕರೆದ್ರು. ಓಕೆ, ಕೌಶಲ್ಯ ಏನೋ ಕೇಳಿದಾಳು. ಎಲ್ಲಿ 5ರ ಗಂಟೆ ಏನ್ ಹೇಳ್ತಿ ಕೌಶಲ್ಯ? ಏನು ಮತ್ತೇನು ಕ್ವಶನ್ ಇತ್ತು? ಹೌದು. ಈಗ ನಾವು ಪಂಚಮಾನ ಪದ್ಧತಿ ಒಳಗ 5ರ ಗಂಟು 25 ಗಂಟು 125 ಗಂಟು ಮಾತ್ರ ಮಾಡ್ಬೇಕಾಗ್ತದೆ. ನಿಮ್ಗೆ ಗೊತ್ತಾಗ್ತೈತೆ, ನಾನು ಹೇಳೋದಲ್ಲ ಅದನ್ನ. ಯಾಕಾಯ್ತು ಅಂತ 5ರ ಘಾತಗಳನ್ನ ಯಾಕೆ ಮಾಡ್ಬೇಕಂತ ಎಷ್ಟು ಮಂದಿಗೆ ಗೊತ್ತಾಯ್ತು? 5ರ ಘಾತಗಳನ್ನ ಯಾಕೆ ಮಾಡ್ಬೇಕು ಅಂತ ಎಷ್ಟು ಮಂದಿಗೆ ಗೊತ್ತಾಯ್ತು? ಇಲ್ಲಿ ಈ ಪಂಚಮಾನ ಪದ್ಧತಿ ಒಳಗೆ ನಾ ಹೇಳಕತ್ತೀನಿ. ಪಂಚಮಾನ ಪದ್ಧತಿ ಒಳಗೆ 5ರ ಘಾತನೆ ಮಾಡ್ಬೇಕು ಅಂತ 25 ಬಿಟ್ಟು ನಾವು 26 ಗಂಟೆ ಮಾಡಕ್ ಬರ್ತಿತ್ತಿಲ್ಲ ನಮ್ ಕಡೆ ಇಷ್ಟೇ ಚಿಹ್ನೆಗಳಿದ್ದಾಗ? ಅಥವಾ 20 ಗಂಟೆ ಮಾಡಿದ್ರೆ ಸರಿ ಆಗ್ತಿತ್ತು ಈಗ ನಮಗ? 20 ಗಂಟೆಗಳು ಮಾಡಿದ್ರೆ ಸರಿ ಆಗ್ತಿತ್ತು ಈಗ? ಸರಿ, ಅವ್ರ ಎಲ್ಲಾ ಸಂಖ್ಯೆಗಳನ್ನ ಈಸಿ ಆಗಿ ತಿಳ್ಕೋ ಅಷ್ಟು ಗುಂಪುಗಳನ್ನ ಮಾಡ್ಕೊಂತ ಹೋಗ್ಯಾರ್ರಿ. ಅತ್ಯಂತ ಕಡಿಮೆ ಜಾಗದಾಗ ಬರಿಬೇಕು ನಾವು. ನಮಗ್ ಕೊಟ್ಟಂತ ಚಿಹ್ನೆಗಳನ್ನ ಉಪಯೋಗಿಸ್ಕೊಂಡು ಕೊಟ್ಟದ್ದು ಎಷ್ಟು ಚಿಹ್ನೆಗಳು ಅವ್ನ ಅಷ್ಟ ತಗೊಳ್ಳೋದು. ಅತ್ಯಂತ ಕಡಿಮೆ ಜಾಗದಾಗ ಬರಿಬೇಕು ನಾವು. ಕಡಿಮೆ ಸ್ಥಾನಗಳನ್ನ ಉಪಯೋಗಿಸಿ ಬರಿಬೇಕು.
ಅವಾಗ ಆಟೋಮ್ಯಾಟಿಕಲಿ 25 ಗಂಟು 125 ಗಂಟೆ ಆಕೈತಿ. ಹಂಗ ನೀವು ಈಗ ನೋಡೋಣ, ಈಗ ನಿಮ್ಗೆ ಗೊತ್ತಾಗ್ತೈತೆ ಸ್ವಲ್ಪ ದಶಮಾನ ಪದ್ಧತಿಗೆ ಹೋದ ಕೂಡಲೇ. ಇದು ಗೊತ್ತಾಯ್ತು ನಿಮ್ಗೆ, ಇದಾಯ್ತು, ಇದೆಲ್ಲ ಕರೆಕ್ಟ್ ಬಂತಲ್ಲ ನಿಮ್ಗ, ಇದೆಲ್ಲ ಬಂತು, ಇದು ಬಂತಿದ್ದು. ಇದಕ್ಕೇನಂತ ಕರಿತೀವಿ ನಾವು? ಪಂಚಮಾನ ಪದ್ಧತಿ ಅಂತ ಕರಿತೀವಿ. ಈಗ ದಶಮಾನ ಪದ್ಧತಿ ಅಂದ್ರೆ ಇದೇ ಪದ್ಧತಿನ ಸೇಮ್ ಇದೇ ರೀತಿ ಇದೇ ಸ್ಥಾನ ಬೆಲೆ, ಆದ್ರ ಚಿಹ್ನೆಗಳನ್ನ ನಾವು ಹೆಚ್ಚಿಗೆ ಮಾಡ್ಕೊಂಡ್ವಿ. 1 2 3 4 5 6 7 8 9 0. ಸ್ಕ್ರೀನ್ ಅರ್ಧ ಕಾಣತೈತ್ರಿ. ಅರ್ಧ ಕಾಣಾಗ್ತೈತಿ. ಒಂದ್ ನಿಮಿಷ, ಏನೋ ಪ್ರಾಬ್ಲಮ್ ಆಯ್ತು. ಸ್ವಲ್ಪ ನಮಗ್ ಬರಬರ್ ಕಾಣತಿತ್ರಿ. ಓಕೆ, ಇರ್ಲಿ ಒಂದ್ ನಿಮಿಷ, ಇದನ್ನು ನಂದು ಕ್ರಾಶ್ ಆಯ್ತು ಇಲ್ಲಿ. ಅವ್ನ ಫೋನೇ ಜೂಮ್ ಆಗಿತ್ತು. ಮೆಸೇಜ್ ಹೊರಗ್ ಮಾತ್ರ ಬರ್ತೈತ್ರಿ. ಓಕೆ, ಈಗ ಅನ್ಸಾದೈತಲ್ಲ? ಸೊ ಓಕೆ, ಸೊ ಈಗ ದಶಮಾನ ಪದ್ಧತಿ ಒಳಗೆ ನಾವ್ ಏನ್ ಮಾಡ್ತೀವಿ, ಈ ತರ ಹೆಚ್ಚಿಗೆ ಚಿಹ್ನೆಗಳನ್ನ ಉಪಯೋಗಿಸ್ಕೊತೀವಿ ಅಷ್ಟೇ. ಸ್ವಲ್ಪ ಇವಕ್ಕೆಲ್ಲ ನೋಡಿ, ಇಷ್ಟು ಚಿತ್ರಗಳನ್ನ ತಗೊಂಡಿವಿ ನಾವು. ಎಷ್ಟು? 10 ಚಿತ್ರಗಳನ್ನ ತಗೊಂಡಿವಿ. 0 ಹಿಡ್ಕೊಂಡು 10 ಚಿತ್ರಗಳನ್ನ ತಗೊಂಡಿವಿ. ಚಿತ್ರಗಳು ಇವನ್ ತಗೊಂಡಾಗ ಏನಾಕೈತಿ ನೋಡ್ರಿ. ಈಗ ಇವನ್ ತಗೊಂಡಾಗ ಏನಾಕೈತಿ, ಬಿಡಿ ಜಾಗದಾಗ ನಾನು 1 2 3 4 5 6 7 8 9 ಮಟ್ಟ ಬರಿಬಹುದು. ಅದಕ್ಕಿಂತ ಮುಂದಿನ ನನಗೆ ಬರೆಯಕ್ ಬರುದಿಲ್ಲ. ಅವಾಗ ಏನ್ ಮಾಡ್ತೀನಿ, ಗಂಟು ಮಾಡ್ಕೋತೀನಿ, 10 ಗಂಟು ಮಾಡ್ಕೋತೀನಿ. ಇದರಿಂದ ನಾನು ಎಲ್ಲಿವರೆಗೆ ಬರಿಬಹುದು? ಹಿಂಗಿದ್ದಾಗ ಇವನು 9, ಇದು 9, ಎಲ್ಲಿವರೆಗೆ ಬರಿಬಹುದು? 99. 100 ಬರೆಯಕ್ ಬರಂಗಿಲ್ಲ ನನಗೆ 2 ಸ್ಥಾನದಿಂದ. 100 ಬರೀಲಿಕ್ಕೆ ಬರಂಗಿಲ್ಲ 2 ಸ್ಥಾನದಿಂದ. ಅವಾಗ ಏನ್ ಮಾಡ್ಕೋಬೇಕು ನಾನು? ಇನ್ ಯಾವ್ದ್ರ ಗಂಟು ಮಾಡ್ಕೋಬೇಕು ನಾನು? ಕೌಶಲ್ಯ 100 ಗಂಟು ಮಾಡ್ಕೋಬೇಕು ನಾನು. 100 ಗಂಟು ಮಾಡ್ಕೋತೀನಿ. ಅವನ್ ಇಲ್ಲಿ 2 ಅಂತ ಬರೆದು ಇವು ಯಾವ ಇಲ್ಲ ಅಂತ ಬರ್ದ್ರ, ಹಿಂಗ್ ಬರ್ದ್ರ 208 ಆಗ್ತಿದ್ವು. ಇವು 2 100 ಗಂಟುಗಳು, ಇವು ಯಾವ ಇಲ್ಲ, ಇದು 8. ಒಮ್ಮೆ ನಮ್ಗೆಲ್ಲ ಈಸಿ ಅನ್ಸಾಕೈತಿ. ಈಗ ಸರಿ, ಈಗ ಕೊನೆಗೆ ನೋಡ್ರಿ ನಮ್ಮ ಶಾಲಾಗ ಹೆಂಗ್ ಕಲ್ಸ್ಯಾರ ಹಂಗ ಬಂದ್ರ ನೋಡ್ರಿ ನೀವು. ಈಗ 208ಕ್ಕೆ 208 ಅಂತ ಬರೆಯಕತ್ತೀರಿ. ಇಷ್ಟು ಮಟ್ಟ ಏನೇನ್ರ ಬರೆಯಕತ್ತಿದ್ರಿ ಸರ್ ಅಂತಂದ್ರಿ. ಸರಿ, ಇಷ್ಟು ಮಟ್ಟ ಸರ್ ತಲೆ ಕೆಟ್ಟಿತ್ತು, ಏನೇನ್ರ ಬರೆಯಕತ್ತಿದ್ರು. ಈಗ ಕಡಿಕ್ ನೋಡ್ರಿ 208ಕ್ಕೆ 208 ಬರೆಯಕತ್ತೀರಿ ಕಡಿಕ್ ಅಂತ. ಓಕೆ, ಸೊ ಮಜಾ ಅಂದ್ರ ನೀವು ಬರೀ 2 ಚಿಹ್ನೆಯಿಂದ ಮಾಡ್ಕೋಬಹುದು ಸಂಖ್ಯಾ ಪದ್ಧತಿಗಳನ್ನ. 0 ಮತ್ತು 1 ಕಂಪ್ಯೂಟರ್ಗಳು ನೋಡ್ರಿ, ಕಂಪ್ಯೂಟರ್ಗಳು ಬರೀ 2 ಚಿಹ್ನೆ, ಇವೆರಡೆ 0 ಮತ್ತು 1 ಅಷ್ಟೇ. 0 ಮತ್ತು 1. ಇಲ್ಲಿ ಏನ್ ಮಾಡ್ಬೇಕಾಕತ್ ನಾನು? ಇಲ್ಲೇನ್ ಮಾಡೋದು? ಇಲ್ಲಿ ನೋಡೋಣ, ಈಗ ಬರೆಯೋಣ. ಇಲ್ಲಿ ಇದ್ರ 0 ಬರೆಯಕ್ಕೆ ಏನ್ ಬರಿತೀನಿ? 0 ಬರಿತೀನಿ. 1 ಬರೆಯಕ 1 ಬರಿತೀನಿ. 2 ಹೆಂಗ್ ಬರೆಯೋದು? 1 1 1 2 ಗಂಟೆ ಅಲ್ಲ, 2 ಗಂಟು 1 ಬಿಡಿ ಇಲ್ಲ. 3 ಹೆಂಗ್ ಬರೆಯೋದು? 1 0 0 ರೀ. 1 0 0. 2 ಗಂಟು 2 ಗಂಟು 1 ಬಿಡಿ 1. 3 ಆಯ್ತು. 4 ಹೆಂಗ್ ಬರೆಯೋದು? 1 0 0 1 0 0. ಯಾಕಂದ್ರೆ 4 ಗಂಟೆ ಆತಿಲ್ಲ, 4 ಗಂಟೆ ಆತು. ಈಗ ನೋಡ್ರಿ ಗಂಟುಗಳು ಹೆಂಗ್ ಹಾಕ ನೋಡ್ರಿ. ಈಗ 2 ಘಾತಾಂಕ ಇರೋದು, 2 ಘಾತಾಂಕ. ಇದು 2 ಘಾತ 0 ಅಂದ್ರೆ 1 ಬಿಡಿ. ಇದು 2 ಘಾತ 1 2 ಗಂಟುಗಳು. ಇಲ್ಲಿ 2 ಘಾತ 2 4 ಗಂಟುಗಳು. ಆಮೇಲೆ 2 ಘಾತ 3 8 ಗಂಟುಗಳು. 2 ಘಾತ 4 16 ಗಂಟುಗಳು. ಸೊ 0 0 1ಕ್ಕ 1. 2 ಬರೆಯಕ್ ಬರಂಗಿಲ್ಲ, 2 ನಮ್ಗೆ ಚಿಹ್ನೆನೇ ಇಲ್ಲ. ಅದಕ್ಕೆ ಏನ್ ಮಾಡ್ತೀನಿ? 2 ಗಂಟು 1 ಬಿಡಿ 0. 3 ಹೆಂಗ್ ಬರೆಯೋದು? 2 ಗಂಟು 1 ಬಿಡಿ 1. 4 ಇಲ್ಲಿ ಬರೆಯಕ್ ಬರಂಗಿಲ್ಲ, ಮುಗಿತಿ. ಇಲ್ಲಿ ನಮ್ 99 ಆಗಿತ್ಲ, ಹಂಗಾಯ್ತು. 4 ಬರಿಬೇಕಾದ್ರೆ ಏನ್ ಮಾಡ್ತೇನೆ? 4 ಗಂಟು 1 2 ಗಂಟು ಇಲ್ಲ, ಬಿಡಿ ಇಲ್ಲ. 5 ಹೆಂಗ್ ಬರೆಯೋದು? 4 ಗಂಟು 1 2 ಗಂಟು ಇಲ್ಲ, ಬಿಡಿ 1. 6 ಹೆಂಗ್ ಬರೆಯೋದು? 4 ಗಂಟು 1 2 ಗಂಟು 1 ಬಿಡಿ ಇಲ್ಲ. 7 ಹೆಂಗ್ ಬರೆಯೋದು? 4 ಗಂಟು 1 2 ಗಂಟು 1 ಬಿಡಿ 1.
ಎಂಟ ಬರ್ಯಾಕ್ ಬರಂಗಿಲ್ಲ. ಎಂಟು ಇಷ್ಟು 3 ಸ್ಥಾನಲೆ ಬರ್ಯಾಕ್ ಬರುದಿಲ್ಲ. ಇದು 999 ಗತೆ ಕಾಣಕತ್ತೈತಿ ಈಗ ನಮಗಿದು. ಇನ್ನ ಕಂಪ್ಯೂಟರ್ ಇದು 999 ಗತೆ ಕಾಣತೈತಿ. ಇನ್ ಮುಂದೆ ಹೋಗಕ್ ಬರಂಗಿಲ್ಲ. ಅದಕ್ಕೆ ಇನ್ನೊಂದ್ ಸ್ಥಾನ ಬೇಕು. ಅದಕ್ಕೆ ಅವಾಗ ಏನ್ ಮಾಡ್ತೈತಿ? 8 ಬರ್ಯಾಕ 1000. ಸರಿ ಇಲ್ಲಿ ನೋಡ್ರಿ, ನೋಡ್ಕೋರಿ. ಈಗ ಕೇಳ್ಬೇಡ್ರಿ, ಬರೀ ನೋಡ್ರಿ. ಇದನ್ನ ನೋಡ್ಕೊಡ್ರಿ. ಇದನ್ನ ನೋಡ್ಕೊಡ್ರಿ ಅಷ್ಟೇ. ತಿಳಿತಿದ್ದು? ಸೊ ಕಂಪ್ಯೂಟರ್ದೊಳಗ ಹಿಂಗ್ ಬರ್ದ್ರ ಎಷ್ಟ? 111 ಅಲ್ಲ. ಓಕೆ, ನಾ ಒಂದ್ ಸಂಖ್ಯೆ ಬರ್ತೀನಿ. ಯಾರು ಹೇಳ್ತಾರೆ ನೋಡೋಣ ಎಷ್ಟಾಕೈತಿ ಅಂತ. ಕಂಪ್ಯೂಟರ್ದಾಗ ಹಿಂಗ್ ಬರ್ತಾರೆ ಎಷ್ಟು? ಎಸ್ 9 ರೀ. ಇದು ಬಿಡಿ. ಇದು 2 ಗಂಟೆಗಳು, ಇದು 4 ಗಂಟೆಗಳು, ಇದು 8 ಗಂಟೆಗಳು. ಸೊ ಇದು 8 + 2 ಓಕೆ. ನಿಮ್ಗೆ ಯಾರಾದ್ರೂ ಇಂಟರ್ನೆಟ್ನಾಗ ಸರ್ಚ್ ಮಾಡಿ ನೋಡ್ರಿ. 10 ಇನ್ ಬೈನರಿ ಅಂತ ಸರ್ಚ್ ಮಾಡ್ರಿ. 10 ಇನ್ ಬೈನರಿ ನಿಮ್ ಇಂಟರ್ನೆಟ್ ನಾಗ ಸರ್ಚ್ ಮಾಡ್ರಿ. 10 ಇನ್ ಬೈನರಿ 1010 ಬರ್ತೈತಿಲ್ಲ ನೋಡ್ರಿ. 10 ಇನ್ ಬೈನರಿ ಅಂತ ಸರ್ಚ್ ಮಾಡ್ರಿ. 10 ಇನ್ ಬೈನರಿ ಒಳಗ ದ್ವಿಮಾನ ಪದ್ಧತಿ ಒಳಗ ಕೊಡ್ರಿ. ದ್ವಿಮಾನ ಪದ್ಧತಿ ಬೈನರಿ ಅಂದ್ರ ಗೂಗಲ್ ಕೇಳ್ರಿ. ರೈಟ್ 10 ಇನ್ ಬೈನರಿ ಅಂತ ಕೇಳ್ರಿ. 1010 ಕೊಡ್ತೈತೆ ನೋಡ್ರಿ. ಹೌದ್ರಿ ಸರಿ. 0B 1010 ಹಂಗ ಈಗ ನೀವ್ ಹೇಳ್ರಿ. ನೀವ್ ಅದನ್ನ ಗೂಗಲ್ ನೋಡಲ್ದ ಹೇಳ್ರಿ. ಇದು ಎಷ್ಟಾಕೈತಿ ಹೇಳ್ರಿ. ಹಂಗಾರ ಇದೆಷ್ಟಾಕೈತಿ? 15 ಸರ್ಚ್ ಮಾಡ್ರಿ. ಗೂಗಲ್ದಾಗ ಸರ್ಚ್ ಮಾಡ್ರಿ. ರೈಟ್ 15 ಇನ್ ಬೈನರಿ. ರೈಟ್ 15 ಇನ್ ಬೈನರಿ ಅಂತ ಇಂಗ್ಲಿಷ್ ಗೂಗಲ್ ಕೇಳ್ರಿ. ರೈಟ್ 15 ಇನ್ ಬೈನರಿ ಅಂತ ಕೇಳ್ರಿ. 15ನ್ನ ಬತ್ತು. ಈಗ ಮಜಾ. ಓಕೆ, ಸೊ ಇದರಿಂದ ನಾವೇನ್ ಮಾಡ್ಬೋದು? ಇದು ನೋಡ್ರಿ, ಸ್ಥಾನ ಬೆಲೆ ಪದ್ಧತಿಗಳು ಹಿಂಗದಾವ. ಇದನ್ನ ಸ್ಥಾನ ಬೆಲೆ ಹೆಂಗದಾವ ನೋಡ್ರಿ. ಇದನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ರಿ. ಇದನ್ನ ಸ್ಕ್ರೀನ್ ಶಾಟ್ ತಗೋರಿ. ಇದನ್ನ ಈ ಸ್ಕ್ರೀನ್ ಶಾಟ್ ತಗೋರಿ. ಇದನ್ನ ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ರಿ ಎಲ್ಲರೂ. ದ್ವಿಮಾನ ಪದ್ಧತಿ, ಪಂಚಮಾನ ಪದ್ಧತಿ, ದಶಮಾನ ತಗೊಂಡ್ರಿ. ಓಕೆ, ನೀವು ಇದನ್ನ ಬಹಳಷ್ಟು ಇದನ್ನ ಏನ್ ಮಾಡ್ಬೇಕು ನೀವು? ಆಮೇಲೆ ಮತ್ತೊಮ್ಮೆ ಇದನ್ನ ನೋಡ್ಬೇಕು, ಯೋಚನೆ ಮಾಡ್ಬೇಕು ಇದ್ರ ಬಗ್ಗೆ. ಮತ್ತೆ ನೀವೇ ಸಂಖ್ಯೆಗಳನ್ನ ಬರೆದು ತೆಗಿಬೇಕು. ದಶಮಾನದಾಗೂ ಬರೀರಿ, ಅದೇ ಸಂಖ್ಯೆಯನ್ನು ಪಂಚಮಾನದಾಗ ಬರೀರಿ, ದ್ವಿಮಾನದಾಗ ಬರೀರಿ. ಹೆಂಗ್ ಆಕೈತಿ ನೋಡ್ರಿ. ಇಲ್ಲಿ ನೋಡ್ರಿ, ಈಗ ಸಂಖ್ಯೆ 28ನ್ನ ದ್ವಿಮಾನ, ಪಂಚಮಾನ, ದಶಮಾನ 3 ಪದ್ಧತಿ ಒಳಗ ಬರೀರಿ. ಇದು ಹೋಮ್ವರ್ಕ್. ಇದು ಸಂಖ್ಯೆ 28ನ್ನ ದ್ವಿಮಾನದೊಳಗೂ ಬರಿಬೇಕು, ಪಂಚಮಾನದಾಗ ಬರಿಬೇಕು, ದಶಮಾನದಾಗ ಬರಿಬೇಕು. ದ್ವಿಮಾನದಾಗ 2 ಚಿಹ್ನೆಗಳು 0 ಮತ್ತು 1. ಪಂಚಮಾನದಾಗ ಯಾವ ಚಿಹ್ನೆಗಳು? 0 ದಿಂದ 4ರವರೆಗೆ. ದಶಮಾನದಾಗ ಯಾವ ಚಿಹ್ನೆಗಳು? ಪ್ರೋಗ್ರಾಮ್ ಐತ್ರಿ. ಇನ್ನೊಂದ್ಸಲ ಹೋಮ್ವರ್ಕ್ ಹೇಳಾರಿ ಹೆಂಗ್ರಿ ಅಂತ್ರಿ. 28 ಈ ಸಂಖ್ಯೆಯನ್ನ ದ್ವಿಮಾನ, ಪಂಚಮಾನ ಮತ್ತು ದಶಮಾನ ಪದ್ಧತಿಯಲ್ಲಿ ಬರಿಬೇಕು. 28 ಈ ಸಂಖ್ಯೆಯನ್ನ ದ್ವಿಮಾನ, ಪಂಚಮಾನ ಅಂದ್ರಿ. ದ್ವಿಮಾನ ಅಂದ್ರೆ 2 ಚಿಹ್ನೆಗಳು 0 ಮತ್ತು 1. ಪಂಚಮಾನ ಅಂದ್ರ 5 ಚಿಹ್ನೆಗಳು 0, 1, 2, 3, 4. ದಶಮಾನ ಅಂದ್ರ
0 1 2 3 4 9ರವರೆಗೆ ಚಿಹ್ನೆಗಳು ನಿಮ್ಗೆ ಅದಾವ. ಸರ್ ಇಷ್ಟ್ರ ಒಳಗ ಅಷ್ಟ ಇವ್ ಪದ್ಧತಿಗಳು ಬರ್ತಾವ್ರಿ? ಬೇಕಾದ್ ಮಾಡ್ಬೋದು ನೀವು 6 ಚಿಹ್ನೆಗಳದ್ದು ಮಾಡ್ಬೋದು ಪದ್ಧತಿ, 8 ಚಿಹ್ನೆಗಳದ್ದು ಮಾಡ್ಬೋದು ಪದ್ಧತಿ, ನಿಮಗೆ ಬೇಕಾದ್ರೆ 3 ಚಿಹ್ನೆಗಳದ್ದು ರೀ? ಅಫ್ಕೋರ್ಸ್ 10 ಸಂಖ್ಯೆಗಿಂತ ಜಾಸ್ತಿ ಮಾಡಕ್ ಬರಂಗಿಲ್ರಿ? ಬರ್ತೈತಿ ಐತಿ. ನಾವು ಹೆಕ್ಸಾಡೆಸಿಮಲ್ ಅಂತ ಕರಿತೀವಿ. ಹೆಕ್ಸಾಡೆಸಿಮಲ್ ಷಡ್ ದಶಮಾನ ಅಥವಾ ಏನಂತೀವಿ ಕನ್ನಡದೊಳಗ 16 ಚಿಹ್ನೆಗಳದ್ದು ಮಾಡ್ಬೋದು ಬೇಕಾದಷ್ಟು ಮಾಡ್ಬೋದು. ಒಂದ್ರದ್ದು ಮಾಡಕ್ ಬರುದಿಲ್ಲ ಅಷ್ಟೇ, ಒಂದೇ ಚಿಹ್ನೆಯಿಂದ ಮಾಡಕ್ ಬರುದಿಲ್ಲ ಸಂಖ್ಯೆಗಳನ್ನ, ಒಂದೇ ಚಿಹ್ನೆಯಿಂದ ಬೆಲೆ ಪದ್ಧತಿಯನ್ನು ಮಾಡ್ಲಿಕ್ಕೆ ಬರುದಿಲ್ಲ. ಸರಿ ನೀವ್ ಕಳ್ಸಿರೋ ಹೋಮ್ವರ್ಕ್ ಟೀಚ್ಮೆಂಟ್ ಒಳಗ್ ಹೋಮ್ವರ್ಕ್ ಅಂತ ಇರ್ತೈತ್ಲ ರೀ, ಮ್ಯಾಥ್ಸ್ ಅದಂತ ಹೊಡದ್ರಿ, ಅದ್ರೊಳಗ್ ಯಾಕೆ ಬರಂಗಿಲ್ಲ ಹೋಮ್ವರ್ಕ್ ರೀ? ಅದ್ರ ನಾನು ಹಾಕಿಲ್ಲ, ಅದಕ್ಕೆ ಬಂದಿಲ್ಲ. ಅದು ನಾನು ಹಾಕ್ಬೇಕು ಅದ್ರೊಳಗೆ. ನಾನು ಕೊಟ್ಟಿದ್ದು ಹೋಮ್ವರ್ಕ್ ಇಲ್ಲ ಅಷ್ಟೇ ಕ್ಲಾಸ್ನಾಗ ಹೇಳಾಕತ್ತೇನೆ ಈಗ ಸದ್ಯ. ಅಲ್ಲಿ ನಾನು ಅಸೈನ್ಮೆಂಟ್ಗಳನ್ನ ಮಾತ್ರ ಹಾಕ್ತೀನಿ. ಪ್ರತಿ ದಿವಸ ಹೋಮ್ವರ್ಕ್ ನನಗೆ ಹಾಕಕ್ಕ ಅಲ್ಲಿ ಆಗೋದಿಲ್ಲ. ನಾನು ಏನ್ ಮಾಡ್ತೀನಿ, ಅಸೈನ್ಮೆಂಟ್ಗಳನ್ನ ಮಾತ್ರ ಅಲ್ಲಿ ಹಾಕ್ತೀನಿ. ಮುಂದೆ ನಿಮ್ಗೆ ಅಸೈನ್ಮೆಂಟ್ ಅಂತ ಬರ್ತಾವ, ಅವನ್ನ ಅಷ್ಟರಲ್ಲಿ ಹಾಕ್ತೀನಿ. ಹೋಮ್ವರ್ಕ್ ಇಲ್ಲೇ ಕೊಡ್ತೀನಿ ನಾನು, ಇಲ್ಲೇ ನೀವು ತಗೋಬೇಕು, ಅದನ್ನ ಹೋಮ್ವರ್ಕ್. ಹಾ ರೀ ಓಕೆ. ಯಾಕಂದ್ರೆ ನಂಗೆ ಬಹಳಷ್ಟು ಕ್ಲಾಸ್ಗಳು ಇದಾವ ಮತ್ತು ಈ ಪ್ರತಿಭಾ ಪೋಷಕರು ಬೇರೆ ಕೆಲಸಗಳನ್ನು ಅದಾವ. ವಿಡಿಯೋ ರೆಕಾರ್ಡಿಂಗು, ಆಮೇಲೆ ಎಕ್ಸಾಮ್ ಟೆಸ್ಟ್ ಕಂಡಕ್ಟ್ ಮಾಡೋದು, ಅದಕ್ಕೆ ಗ್ರಾಂಟ್ಸ್ ತಗೊಂಡ್ ಬರೋದು, ಅದ್ರ ವೆಬ್ಸೈಟ್ ನೋಡ್ಕೊಳ್ಳೋದು, ಅದ್ರ ಕೊಲಾಬರೇಷನ್ಸ್ ನೋಡ್ಕೊಳ್ಳೋದು, ಎಲ್ಲ ಮಾಡಕ್ಕೆ ನನಗೆ ಮತ್ತೆ ಹೋಮ್ವರ್ಕ್ ಪ್ರತಿ ದಿವಸದ ನಂಗೆ ಮಾಡಲ್ಲ ಅಪ್ಲೋಡ್ ಮಾಡಕ್ ಆಗುದಿಲ್ಲ. ಅದಕ್ಕೆ ನೀವು ಸ್ವಲ್ಪ ಜಾನ್ರಾಗಿ ನೀವೇ ಇದನ್ನ ಪ್ರಿಂಟ್ಔಟ್ ಇದನ್ನ ತಗೋಬೇಕು, ಸ್ಕ್ರೀನ್ ಶಾಟ್ ತಗೊಂಡು ಮಾಡ್ಬೇಕು. ಸರ್ ನೀವ್ ಎಕ್ಸಾಮ್ ತಗೊಳ್ರಿ? ತಗೊಂಡು ಓಕೆ. ಈಗ ಇಷ್ಟು ಸಾಕು ಹೋಮ್ವರ್ಕ್. ಈಗ ಇಲ್ಲಿ ಕ್ಲಾಸ್ ಅನ್ನು ನಿಲ್ಸೋಣ ಇವತ್ತ. ಇದನ್ನ ಇನ್ನೊಮ್ಮೆ ನೀವ್ ಏನ್ ಮಾಡ್ಬೇಕು, ಈ ವಿಡಿಯೋವನ್ನ ಇನ್ನೊಮ್ಮೆ ಯಾರಿಗೆ ಸ್ಪಷ್ಟ ಆಗಿಲ್ಲ ಇನ್ನೊಮ್ಮೆ ನೋಡ್ರಿ ಇದನ್ನ. ಓಕೆ ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬುಧವಾರದ ಕ್ಲಾಸ್ ಇರುವುದಿಲ್ಲ, ಬುಧವಾರದ ಕ್ಲಾಸ್ ಇಲ್ಲ. ನೋ ಕ್ಲಾಸ್ ಆನ್ ವೆನ್ಸ್ಡೇ. ಬುಧವಾರದ ಕ್ಲಾಸ್ ಇಲ್ಲ, ಊರಾಗಿರೋದಿಲ್ಲ. ಬುಧವಾರ ದಿವಸ ಕ್ಲಾಸ್ ಇರುದಿಲ್ಲ. ನೆಕ್ಸ್ಟ್ ಕ್ಲಾಸ್ ನಿಮ್ಗೆ ಶುಕ್ರವಾರ ದಿವಸ ನನ್ನ ಕ್ಲಾಸ್ ಇರುದಿಲ್ಲ ಬುಧವಾರ ದಿವಸ. ನನ್ನ ಕ್ಲಾಸ್ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಬುಧವಾರ ಇತ್ತು, ಅದನ್ನ ನಾನು ಕ್ಯಾನ್ಸಲ್ ಮಾಡಕತ್ತೀನಿ. ಓಕೆ ಕೀರ್ತಿ ಮೇಡಮ್ ನಿಮಗೆ ಹೇಳ್ತಾರೆ ಇಂಗ್ಲಿಷ್ ಕ್ಲಾಸ್ ಬಗ್ಗೆ. ನನ್ನ ಕ್ಲಾಸ್ ಬಾಯ್ ಸರ್.